ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢ ಯತೀಶ್ವರಂ ಸಿದ್ಧಾರೂಢ ಯತೀಶ್ವರಂ. ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾವನ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಸಮಸ್ತ ಗುರು ಪರಂಪರೆಗೆ ವಂದಿಸಿ, ಜಗದ್ಗುರುವಾದ ಕೃಷ್ಣ ಪರಮಾತ್ಮ ಪರಮಶಿಷ್ಯನಾದ ಅರ್ಜುನನ ಕುರಿತು ಜನ್ಮ ಮರಣಗಳ ಭಯವನ್ನು ನೀಗಿಸಲಿಕ್ಕೆ ಸರ್ವತ್ರ ಆತ್ಮದರ್ಶನಕ್ಕಾಗಿ ರಣಾಂಗಣದ ಮಧ್ಯದಲ್ಲಿ ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶ ಮಾಡಿದ್ದಾನೆ. ಯಾವ ಮನುಷ್ಯನಿಗೆ ಸರ್ವಾತ್ಮ ಬುದ್ಧಿ ಬರುವುದೋ, ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಅವನಿಗೆ ಅರ್ಥವಾಗುವುದೋ, ಜೀವ ಪರಮಾತ್ಮರ ಯೋಗವನ್ನು ಆತನು ಹೊಂದುವನೋ, ಅವನಿಗೆ ಯಾರಿಂದಲೂ ಯಾವ ರೀತಿಯಿಂದಲೂ ಅವ ದ್ವೈತವನ್ನು ನೋಡುವುದಿಲ್ಲ. ಯಾಕೆ ಅಂತ ಕೇಳಿದರೆ, ಸೂತ್ರೇ ಮಣಿಗಣ ಇವ. ಮಣಿಗಳು ಭಿನ್ನ ಇದ್ದರೂ ಸೂತ್ರ ಮಾತ್ರ ಹೇಗೆ ಒಂದೇ ಇರುತ್ತದೆಯೋ, ಅದರಂತೆ ಅನಂತ ನಾಮರೂಪಗಳಲ್ಲಿ ಆ ಸಚ್ಚಿದಾನಂದವು ವ್ಯಾಪ್ತವಾಗಿ ಆಧಾರ ಅಧಿಷ್ಠಾನವಾಗಿ ಅದು ಇರ್ತದೆ. ಆ ದೃಷ್ಟಿಯನ್ನು ನೀನು ಪಡೆಯಲಿಕ್ಕೆ ಪ್ರಯತ್ನ ಮಾಡುವಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಹಾಗೆ ಆಯಿತು ಅಂದ್ರೆ ಇನ್ನೊಂದು ಅನ್ನೋದು ಅವನಿಗೆ ಕಾಣಂಗಿಲ್ಲ. ದ್ವಿತೀಯಾದ್ವೈ ಭಯಂ ಭವತಿ. ಅದೇ ಈ 30ನೇ ಶ್ಲೋಕದ ಹೇಳ್ತಾನೆ, ಯೋ ಮಾಂ ಪಶ್ಯತಿ ಸರ್ವತ್ರ. ಯಹ ಮಾಂ ಸರ್ವತ್ರ ಪಶ್ಯತಿ ಅಣ ಸರ್ವಂ ಮೈಚ ಪಶ್ಯತಿ. ಎಲ್ಲದರಲ್ಲಿ ನನ್ನನ್ನು, ನನ್ನಲ್ಲಿ ಎಲ್ಲವನ್ನು. ಅದು ಅದೇ ತಂತುವಿನಲ್ಲಿ ಪಟವನ್ನು, ಪಟದಲ್ಲಿ ತಂತುವಿನನ್ನು. ಪಟದಲ್ಲಿ ಏನು ನೋಡಬೇಕು? ತಂತು. ತಂತುವಿನಲ್ಲಿ ಏನದು? ಪಟ. ತಂತುವಿಗೆ ವ್ಯತಿರಿಕ್ತವಾಗಿ ಪಟವಿಲ್ಲ, ಪಟಕ್ಕೆ ವ್ಯತಿರಿಕ್ತವಾಗಿ ತಂತು ಇಲ್ಲ. ಈ ಭಾವ ಬಂತು ಅಂದರೆ ಪುರಸ್ಕಾರ ತಿರಸ್ಕಾರಗಳು ಇರುವುದಿಲ್ಲ. ಯಾಕೆ ಎಲ್ಲ ಒಂದೇ. ಭಾಳ ದೊಡ್ಡರು ಬಂದರೆ ಈ ಕಡೆ ಮೇಲಿನ ಪಂಥ್ಯ ಹಾಕ್ಕೊಂಡ್ರೆ, ಉಳ್ಕಿದ್ರೆ ಈ ಕಡೆ ಕೊಂಡ್ರಿ ಅಂತೇವಲ್ಲ. ಪಂಥ್ಯ ಬೇರೆ ಮಾಡ್ತೇವೆ ನಾವು. ನೀವು ಈ ಕಡೆ ಬರ್ರಿ, ನೀವು ಇಲ್ಲಿ ಬರ್ರಿ, ನೀವು ಇಲ್ಲೇ ಕೊಂಡ್ರಿ. ಯಾಕೆ ಅಂತ ಕೇಳಿದ್ರೆ, ಯಾರು ಎಲ್ಲ ಕಡೆಗೆ ಎಲ್ಲವನ್ನು ನೋಡುವುದಿಲ್ಲವೋ ಆತನಲ್ಲಿ ಭೇದ ಬುದ್ಧಿ ಅನಿವಾರ್ಯವಾಗಿ ಬರುತ್ತದೆ. ಅದಕ್ಕೆ ಅರ್ಜುನ, ಯಾವ ಮನುಷ್ಯ ಎಲ್ಲವನ್ನೂ ಎಲ್ಲ ಕಡೆಗೆ ನೋಡ್ತಾನೆ, ಎಲ್ಲವನ್ನು ತನ್ನಲ್ಲಿ, ತನ್ನನ್ನು ಎಲ್ಲದರಲ್ಲಿ, ಈ ಬುದ್ಧಿ ಈ ಸಂಕಲ್ಪಗಳಿಗೂ ರಾಗದ್ವೇಷಾದಿಗಳಿಗೂ ಕಾರಣ ಆಕ್ಕವು. ತನ್ನನ್ನು ಇನ್ನೊಂದರಲ್ಲಿ ನೋಡಲಿಲ್ಲ, ಇನ್ನೊಂದನ್ನು ತನ್ನಲ್ಲಿ ನೋಡಲಿಲ್ಲ ಅಂತ ಕೇಳಿದ್ರೆ ಏನಾಗ್ತದೆ? ಅವು ಸಂಕಲ್ಪಗಳು ಉತ್ಪನ್ನ ಆಗ್ತವೆ. ಅದರಿಂದ ವಾಸನೆ ಚಾಲು ಆಗ್ತವೆ, ಅದರಿಂದ ಕರ್ಮಗಳು ಚಾಲು ಆಗ್ತವೆ, ಅದರಿಂದ ಫಲ ಭೋಗಿಸ್ಬೇಕಾಗ್ತದೆ. ಆದ್ದರಿಂದ ಅಂತ ನಾವು ಯೋ ಮಾಂ ಸರ್ವತ್ರ ಪಶ್ಯತಿ. ಮಾಂ ಪರಮಾತ್ಮನನ್ನು, ಸಚ್ಚಿದಾನಂದವನ್ನು ಯಾರು ಪಶ್ಯತಿ ನೋಡುತ್ತಾರೆಯೋ, ತಿಳಿಯುತ್ತಾರೆಯೋ, ಏನು ತಿಳಿಯುತ್ತಾರೆಯೋ, ಏನು ನನ್ನನ್ನು
ನಾನು ಎಲ್ಲ ಕಡೆಗೆ ವ್ಯಾಪ್ತನಾಗಿ ಏಕರೂಪನಾಗಿ ಇದ್ದೇನೆಂದು ಯಾವನು ತಿಳಿಯುತ್ತಾನೆಯೋ. ಅಷ್ಟೇ ಅಲ್ಲ, ಸರ್ವಂಚ ಮೈ ಪಶ್ಯತಿ, ನನ್ನಲ್ಲಿ ಎಲ್ಲವನ್ನೂ ಯಾವನು ನೋಡುತ್ತಾನೆಯೋ. ಎಲ್ಲದರಲ್ಲಿ ನನ್ನನ್ನು ಎಲ್ಲದರಲ್ಲಿ. ಈ ಮಾತನ್ನು 11ನೇ ಅಧ್ಯಾಯದಲ್ಲಿ ಭಗವಂತ ಮಾಡಿ ತೋರ್ಸ್ಯಾನ ಅವನಿಗೆ. ಅನಂತ ಬಾಹೂಧರವಕ್ತರ ನೇತ್ರಂ, ವಿಶ್ವರೂಪವನ್ನು ಪರಮಾತ್ಮ ತೋರಿಸಿದವನಿಗೆ. ಅಂದರೆ ಅಹಂ ಶಕ್ತಃ ಸರ್ವಂ ಕರ್ತು, ನಾನು ಎಲ್ಲವನ್ನು ಮಾಡಲಿಕ್ಕೆ ಸಮರ್ಥನಿದ್ದೀನಿ ಅನ್ನೋದನ್ನು ಅರ್ಜುನಿಗೆ ತಿಳಿಯಲಿಲ್ಲ. ಪಶ್ಯತಿ ಯಾಕಿಟ್ಟು ಶಬ್ದ ನೋಡೋದು, ಹೌದಲ್ಲ? ಜ್ಞಾತೂ ಇಲ್ಲ, ನೋಡಂತಾನೆ. ಅದೇ ನೋಡೋಕೆ ಬರ್ತದೆ ರೀ, ಅದೇ ತೋರ್ಸನ ಪರಮಾತ್ಮ ಅವನಿಗೆ. ಅದಕ್ಕೆ ಶಬ್ದ ಭಾಳ ಅರ್ಥ ಇರ್ತಾವೆ ಅಲ್ರಿ. ಅದು ತಿಳ್ಕೊಳ್ಳೋದು, ಅದ ನೋಡೋದಿಲ್ಲ. ಮತ್ತು ಪರಮಾತ್ಮ ಪಶ್ಯತಿ ಅಂತ ಯಾಕಂದ್ರೆ ಅರೆ ತೋರ್ಸ್ಯಾನ. ಅನಂತ ಬಾಹು ಧರವಕ್ತರ ನೇತ್ರ, ಪರಮಾತ್ಮ ಸಹಸ್ರ ಬಾಹು, ಸಹಸ್ರ ನೇತ್ರ, ಸಹಸ್ರ ತಲೆ, ಸಹಸ್ರ ಕೈಯ, ಅಲ್ಲ ಎಲ್ಲ ನಾನೇ ಇದ್ದೀನಿ. ಅದ್ರಾಗ ಎಲ್ಲ ದೇವತೆಗಳು ಎಲ್ಲದವ, ಪ್ರಾಣಿ ಪಕ್ಷಿ ಎಲ್ಲ ತೋರ್ಸ್ಯಾರವ್ರು. ನೋಡು, ಎಲ್ಲದರಲ್ಲಿ ದೇವರದಾನೆ. ತೇನುವಿನ ತೃಣಮಪ್ಪಿನ ಚರತಿ, ಹೌದಾ? ಅವನಲ್ಲಿ ಎಲ್ಲನೂ ಅದ, ತೋರ್ಸ್ಯಾನ. ಅದಕ್ಕೆ ಅಂತಾರೆ ಅವರು, ಅಂಥ ಮನುಷ್ಯ ಯಾರಿಗೆ ಏನನ್ನು ಮಾಡಲಾರ. ತನ್ನ ಬಟ್ಟು ತಪ್ಪಿ ಕಣ್ಣಾಗಿ ಹೋಯಿತು ಅಂದ್ರೆ ಬಟ್ಟನ್ನು ಯಾರೂ ಕತ್ತರಿಸೋದಿಲ್ಲ, ಹಿಂಗ್ಯಾಕೆ ಮಾಡಿದಿ ಅಂತ. ಇನ್ನೊಬ್ಬರು ತನ್ನ ಬಟ್ಟೆ ಹೋದ್ರೆ ಏನೂ ಮಾಡೋಂಗಿಲ್ಲ. ತನ್ನ ನಾಲಿಗೆಯನ್ನು ತನ್ನ ಹಲ್ಲಾಗಿ ಕಸ್ತದ ಮಂದಿ ಯಾರಿಗೆ ಕಚ್ಚಿದ್ರೆ ಹಲ್ಲು ಮುರಿದೀನಿ ಅಂತಾನೆ. ಮತ್ತು ನಿನ್ನ ನಾಲಿಗೆ ನಿನ್ನ ಹಲ್ಲೆ ಕಿತ್ತದೆ, ಏನು ಮಾಡ್ತೀವಿ? ಯಾರು ಮುರಿಯ? ಇಲ್ಲ ಇಲ್ಲ ಇಲ್ಲ, ಏನು ಏಕತ್ವವನ್ನು ನೋಡುತ್ತಾನೆ. ಅದಕ್ಕಂತಾರೆ ಅವರು, ಯೋ ಮಾಂ ಸರ್ವತ್ರ ಪಶ್ಯತಿ. ಯೋ ಯಾರು? ಯೋ ಯೋಗಿ. ಇಲ್ಲಿ ಯೋಗಿ ಆಗಿರ್ತಕ್ಕಂಥ ಹೆಂಗಿರ್ತಾನೆ? ಮಾಂ ಸರ್ವತ್ರ ಪಶ್ಯತಿ. ಸರ್ವ ಶಬ್ದ ಎಲ್ಲಿ? ನಾಮರೂಪದಲ್ಲಿ. ಪರಮಾತ್ಮ ಒಂದೇ ಸರ್ವ ಶಬ್ದನೇ ಇಲ್ಲ ಅಲ್ಲಿ. ಎಲ್ಲಿ ನಾಮರೂಪದ ಅಲ್ಲಿ ಬಹುವಚನ ಅದ. ಎಲ್ಲಿ ಸರ್ವತ್ರ ಮಾಂ ಪಶ್ಯತಿ. ಯಾವ ಯೋಗಿ ಹಿಂದೆ ಹೇಳಿ ಬಂದಾರಲ್ಲ, ಯುಕ್ತ ಯೋಗಿ, ಯುಂಜಾನ ಯೋಗಿ. ಈ ಯೋಗಿ ಯುಕ್ತ ಯೋಗಿ, ಯೋಗಿ ಯುಂಜಿತ್ ಸತತ ಆತ್ಮಾನಂ ರಹಸ್ಯ ಸ್ಥಿತ. ಹಿಂದ ಈ ಯುಂಜಾನ ಯೋಗಿ, ಆಮೇಲೆ ಯುಕ್ತ ಯೋಗಿ. ಆ ಯುಕ್ತ ಯೋಗಿಯಾಗಿರ್ತಕ್ಕಂಥವ ಮಾಂ ಸರ್ವತ್ರ ಪಶ್ಯತಿ. ನಿತ್ಯಂ ಬಹುವಚನ ಅಂತಹ ಸರ್ವ ಶಬ್ದ ಏನದ? ನಿತ್ಯಂ ಬಹುವಚನ ಅಂತ. ಹಮೇಶ ಬಹುವಚನ ಇರ್ತದೆ. ಅಲ್ಲೇ ಪ್ರಯೋಗ ಹಾಕೋದು, ಈ ಕಡೆ ಪ್ರಯೋಗ ಹಂಗಿಲ್ಲ ವ್ಯಾಕರಣದೊಳಗೆ. ಅದಕ್ಕಂತಾರೆ ಅವರು, ಸರ್ವತ್ರ ಸಮಸ್ತ ನಾಮರೂಪಗಳಲ್ಲಿ ಅವ ಏನು ಮಾಡ್ತಾರೆ? ಮಾಂ ಅಂದ್ರೆ ಸತ್ತು ಚಿತ್ತು ಆನಂದವನ್ನು ಪಶ್ಯತಿ. ಪಶ್ಯತಿ ಅಂದರೆ ಏನ್ರಿ? ನೋಡುತ್ತಾನೆ. ನೋಡುತ್ತಾನೆ ಯಾಕೆ ಬರೆದ್ರಿ? ಅರೆ ನಾಮರೂಪದ ಅಲ್ಲ, ಅಲ್ಲಿ ಹೆಸರೇ ಇಟ್ರಿ ನೀವು. ಸರ್ವತ್ರಲ್ಲಿ ನಾಮರೂಪದಲ್ಲಿ ಎಲ್ಲ ರೂಪವು ತನ್ನನ್ನೇ ನೋಡುತ್ತಾನೆ. ಹಿಂಗೆ ಅರ್ಥ. ಇನ್ನೊಂದು ಅರ್ಥ ಪಶ್ಯತಿ ಶಬ್ದಕ್ಕೆ ಏನರ್ಥ ಅಂದ್ರೆ ಅನುಭವಿಸುತ್ತಾನೆ. ಏನು ಅನುಭವಿಸುತ್ತಾನೆ? ಹೆಂಗೆ? ಈಗ ರಸ ಪ್ರತ್ಯಕ್ಷದ ಅನುಭವ ಮಾಡ್ತಾನೆ ನಾನು. ಅಲ್ಲಿ ತೋರ್ಸೋಕೆ ರೂಪದೇನಲ್ಲಿ ರಸಪ್ರತ್ಯಕ್ಷದ ರಸ ಅನುಭೂತಿ. ಹಾಗೆ ತತ್ವಜ್ಞಾನಿ ಆಗಿರತಕ್ಕಂಥ ಯುಕ್ತ ಯೋಗಿ ಅವ ಸರ್ವತ್ರ ನನ್ನನ್ನೇ ನೋಡುತ್ತಾನೆ, ಅನುಭವಿಸುತ್ತಾನೆ. ಯತ್ರ ತತ್ರ ಮನೋಯಾತಿ ತತ್ರ ತತ್ರ ಬ್ರಹ್ಮದರ್ಶನ. ಅದು ಕೇಳಿದ್ರಪ್ಪ ಅಂತ ಕೇಳಿದರೆ ಮಾಂ ಪಶ್ಯತಿ. ಹೌದು, ಸರಿ ಸರ್. ಆಮೇಲೆ ಎಲ್ಲದರೂ ನನ್ನನ್ನು ನೋಡುತ್ತಾನೆ. ಹೌದು, ಇದೊಂದು ಸರಿ. ಅನ್ವಯ ವ್ಯತಿರೇಕ ಹೇಳ್ತಾರೆ. ಸರ್ವಂ ಮೈ ಪಶ್ಯತಿ. ನನ್ನಲ್ಲಿ
ಓತಪ್ರೋತ ಅಂತಾರಲ್ಲ ಇದಕ್ಕೆ, ಓತಪ್ರೋತ. ಸಾಮಾನ್ಯರು ಏನ್ರಿ, ಬಟ್ಟೆಯಲ್ಲಿ ಎಳೆ ನೋಡೋರು ಯಾರು, ಎಳೆಯನ್ನು ಬಟ್ಟೆಯಲ್ಲಿ ನೋಡುವವರು ಯಾರು, ಎಲ್ಲ ಒಂದೇ ದೃಷ್ಟಿ ಭಿನ್ನದ. ಬಟ್ಟೆ ನೋಡಿ ಎಳೆ ಕಲ್ಪನೆ ಮಾಡತಕ್ಕಂಥವ ನಾಮರೂಪ ದೃಷ್ಟಿ ಇದ್ದವು. ಇನ್ನು ಎಳೆ ನೋಡಿ ಬಟ್ಟೆ ಕಲ್ಪನೆ ಮಾಡ್ತಕ್ಕಂಥವ ಅಂತರದೃಷ್ಟಿ ಇದ್ದವ. ಇವೆರಡದ ಬಹಿರ್ದೃಷ್ಟಿ ಇದ್ದವ ಮೊದಲ ಬಟ್ಟೆ, ಆಮೇಲೆ ತಂತು. ಅಂತರದೃಷ್ಟಿ ಇದ್ದವ ಮೊದಲ ತಂತು, ಅನಂತರದಲ್ಲಿ ಬಟ್ಟೆ. ಒಂದೇ ದೃಷ್ಟಿ ಭಿನ್ನ ಭಿನ್ನ ಅದಾವ. ಅದರಲ್ಲಿ ಯಾರು ಶ್ರೇಷ್ಠ ಅಂದ್ರೆ ಅಂತರದೃಷ್ಟಿ ಇದ್ದವರು ಬಹಳ ಶ್ರೇಷ್ಠ ಮನುಷ್ಯರು. ಅಂತರದೃಷ್ಟಿ ಬಹಿರ್ಲಕ್ಷ್ಯಂ ಶಾಸ್ತ್ರ ಹೇಳ್ತಾರೆ. ಆಗ ಯಾವ ಮನುಷ್ಯ ಏನಪ್ಪ ಅಂತ ಕೇಳಿದರೆ, ಮೈ ಸರ್ವಂಚ ಪಶ್ಯತಿ, ನನ್ನಲ್ಲಿ ಎಲ್ಲವನ್ನು ನೋಡುತ್ತಾನೆ, ಅಥವಾ ಎಲ್ಲದರಲ್ಲಿ ನನ್ನನ್ನು ನೋಡುತ್ತಾನೆ. ಅಹಂ ತಸ್ಯ ನ ಪ್ರಣಶ್ಯಾಮಿ, ತಸ್ಯ ನ ಪ್ರಣಶ್ಯಾಮಿ. ಈ ಪ್ರಣಶ್ಯ ಶಬ್ದ ನಾಶದಲ್ಲಿ ಉಪಯೋಗ ಆಗ್ತದೆ. ಪ್ರಣಶ್ಯ ಪ್ರಕೂರ್ಣೇನ ನಾಶಂ ಪ್ರಣಶ್ಯ, ನಾಶದಲ್ಲಿ ಇದು ಆಗ್ತದೆ, ಪ್ರಯೋಗ ಆಗ್ತದೆ. ಮತ್ತು ಇಲ್ಲಿ ಹಿಂಗೆ ಪ್ರಯೋಗ ಮಾಡೋದು ಸರಿ ಅನಿಸಂಗಿಲ್ಲ. ಅವನಿಗೆ ನಾನು ನಾಶ ಮಾಡೋದಿಲ್ಲ, ನನಗೆ ನಾಶ ಮಾಡೋದು. ನಾಶ ಹೇಗೆ ಮಾಡ್ತಾನೆ? ದೇವರಿಗೆ ನಾಶ ಮಾಡೋದು. ಈ ಪ್ರಣಶ್ಯತಿ ಶಬ್ದ ಏನು ಅಂತ ಕೇಳಿದರೆ, ಎಲ್ಲಕ್ಕಿಂತ ಮನುಷ್ಯನಿಗೆ ಕೊಲ್ಲುವುದಕ್ಕಿಂತಲೂ ದೊಡ್ಡದೇನಪ್ಪ ಅಂತ ಕೇಳಿದರೆ, ಅವನನ್ನು ಮರೆಯುವುದು ದೊಡ್ಡ ಕೊಂದಂಗೆ. ಮನುಷ್ಯನ ಮರಿತೇವಲ್ರಿ, ಇಲ್ಲ ಅಂತ. ಅದಕ್ಕಿಂತ ಹತ್ಯೆ ಜಗತ್ತಿನೊಳಗೆ ಮತ್ತೊಂದು ಯಾವುದಿಲ್ಲ. ಪ್ರಣಶ್ಯತಿ ಅನ್ನೋ ಶಬ್ದ ಏನಂದ್ರೆ, ಯಾವ ಮನುಷ್ಯ ಹಿಂಗೆ ತಿಳ್ಕೊತಾನೆ, ಅವ ನನ್ನ ಬಿಟ್ಟು ದೂರ ಇಲ್ಲ, ಅವನ ಬಿಟ್ಟು ನಾ ದೂರ ಇಲ್ಲ. ಅರ್ಥಾತ್ ಏನು ಹೇಳ್ತಾರೆ ಅಂತ ಕೇಳಿದರೆ, ಮರುವೇ ದೊಡ್ಡ ಮರಣ. ಅದಕ್ಕೆ ಶಾಸ್ತ್ರದಲ್ಲಿ ಏನಂದ್ರಪ್ಪ ಅಂದ್ರೆ, ಆತ್ಮಘಾತಿ. ಆತ್ಮನೇ ಯಾರು ಕೊಂದವ್ರು ಅದಾರ ಏನ್ರಿ? ಅದು ನಜಾಯತೆ ಅಲ್ಲ, ಮರಿಯತೆ ಅಲ್ಲ. ಕೊಂದ್ರೆ ಯಾಕೆ ಮರೆತೆಲ್ಲ, ಇದು ಮರವಿಗಿಂತ ಹೆಚ್ಚಿನ ಮರಣನೇ ಮತ್ತೊಂದಿಲ್ಲ ಅಲ್ಲ. ಮರವಿಗಿಂತ ಮರಣ ಮತ್ತೊಂದು ಇಲ್ಲ. ಅವ್ರನ್ನ ಮರೆತು ಬಿಡುವುದೇನಪ್ಪ ಅಂದ್ರೆ ಮರಣದ. ಹಾಗೆ ಯಾವ ಮನುಷ್ಯ ಎಲ್ಲದರಲ್ಲಿ ನನ್ನಲ್ಲಿ ಎಲ್ಲವನ್ನು ನೋಡುತ್ತಾನೆ, ಅವನು ನನಗೂ ಏನು ಹಾನಿ ಮಾಡಲಿಲ್ಲ, ನಾ ಅವನಿಗೇನು ಹಾನಿ ಮಾಡೋಂಗಿಲ್ಲ. ಯಾಕೆ? ಒಂದೇ ಇದ್ದೇವೆ. ಸರ್ವತ್ರ ಸಮದರ್ಶಿನ. ಸಮದರ್ಶಿ ಇದುವುದೇನಪ್ಪ ಅಂತ ಕೇಳಿದರೆ, ನನ್ನನ್ನು ಬಿಟ್ಟು ಅವ ದೂರಿಲ್ಲ, ಅವನ ಬಿಟ್ಟು ನಾ ದೂರಿಲ್ಲ, ಇರಕ್ಕೆ ಬರಂಗನೇ ಇಲ್ಲ. ಅದರ ಪ್ರಣಶ್ಯತಿ ಅಂದ್ರೇನು? ದೂರು, ಮರಿವೆ ಏನಪ್ಪ ಇಲ್ಲ. ಪರಮಾತ್ಮರೇ ಮರಿವೆ ಪ್ರಶ್ನೆ ಇಲ್ಲ. ಈ ಮರ್ಯ ಇವನೇ. ಅದಕ್ಕೆ ಅರ್ಜುನ, ನಾವು ಇಬ್ಬರು ಯೋಗಿಯಾಗಿರ್ತಕ್ಕಂಥ ಯುಕ್ತ ಯೋಗಿ. ಯಾರು ಎಲ್ಲ ಕಡೆಗೆ ನನ್ನನ್ನು ನೋಡುತ್ತಾರೆಯೋ, ತನ್ನಲ್ಲಿ ಎಲ್ಲವನ್ನು ನೋಡುತ್ತಾರೆಯೋ, ಎಲ್ಲದರಲ್ಲಿ ತನ್ನನ್ನು ನೋಡುತ್ತಾನೆಯೋ, ಕಂಗಾತೈತಿ ಹಂತಿಕಂ. ಯಾರಿಗೆ ಕೊಲ್ತಾರೆ? ಒಂದೇ ಅದ. ಸರ್ವತ್ರ ಅವನೇ ನೋಡ್ತಾನೆ. ಅದಕ್ಕೆ ಅಂದ್ರೆ, ಹುಚ್ಚೆ ಆತ್ಮ ಎಲ್ಲ ಕಡೆ ಕಂಗಾತೈತಿ ಹಂತಿಕಂ. ಯಾರಿಗೆ ಕೊಲ್ತಾರೆ? ದ್ವೈತ ಇದ್ದರೆ ಅಲ್ಲ, ಎಲ್ಲ ಕಡೆ ಒಂದೇ ಅದ. ಪರಮಾತ್ಮ ನೋಡ್ತಾನೆ, ತನ್ನನ್ನು ನೋಡ್ತಾನೆ, ತನ್ನಲ್ಲಿ ಪರಮಾತ್ಮ ನೋಡ್ತಾನೆ, ಪರಮಾತ್ಮ ತನ್ನನ್ನು ನೋಡ್ತಾನೆ. ಅಂಥ ಮನುಷ್ಯ ಏನಪ್ಪ ಅಂತ ಕೇಳಿದ್ರೆ, ಎಂದು ಯಾರಿಗೆ ಹಿಂಸೆಯನ್ನು, ಘಾತನ್ನು, ಹಾನಿಯನ್ನು ಮಾಡೋದಿಲ್ಲ. ಅದಕ್ಕೇನಪ್ಪ ಅಂತ ಕೇಳಿದರೆ, ಪ್ರಣಶ್ಯಾಮಿ ಸಚಮೇನ ಪ್ರಣಶ್ಯತಿ. ನನ್ನಿಂದ ಅವ ದೂರ ಇಲ್ಲ, ಅವನಿಂದ ನಾನು ದೂರ ಇಲ್ಲ.
ಅವನ ನಾ ಮರೆಯಂಗಿಲ್ಲ, ನನಗೆ ಅವ ಮರೆಯಂಗಿಲ್ಲ. ನಾಸ್ತಿತ್ವವೇ ಅಂದರೆ ಅಸ್ತಿತ್ವ ಇಲ್ಲ ಒಪ್ಪುವುದೇ ದೊಡ್ಡ ಮರಣ. ಹೌದಲ್ಲ? ಇರೋಕ್ಕಾಗಿ ಅವ್ರನ್ನ ಮರ್ತಿದೆ ಅಂದ್ರೆ ನಿಮ್ಮ ಪಾಲಿಗೆ ಅವ್ರು ಸತ್ತಂಗೆ ದೊಡ್ಡ ಮರಣ ಅದು. ಅದಕ್ಕೆ ಪರಮಾತ್ಮ ಅಂತಾನೆ ನ ಹೀನಸ್ತಿ, ಮರುವಿಗಿಂತ ದೊಡ್ಡ ಮರಣ ಮತ್ತೊಂದು ಇಲ್ಲ, ಅದಕ್ಕಿಂತ ದೊಡ್ಡ ದುಃಖ ಮತ್ತೊಂದು ಇಲ್ಲ. ಆದ್ದರಿಂದ ಯೋಗಿಯಾಗಿರ್ತಕ್ಕಂಥ ಯುಕ್ತ ಯೋಗಿ ಅವ ನನ್ನಲ್ಲಿ ಎಲ್ಲವನ್ನು ಎಲ್ಲದರಲ್ಲಿ ತನ್ನನ್ನು ನೋಡುವುದರಿಂದ ಆತ ಯಾರಿಗೇನಪ್ಪ ಅಂತ ಕೇಳಿದರೆ ದುಃಖ ಕೊಡೋಂಗಿಲ್ಲ. ದೂರ ಇಲ್ಲ, ದೂರ ಇಲ್ಲ. ಆಕಾಶ ದೂರಿಲ್ಲ, ಗಾಡಿ ಬಂದದ್ದು ಅಷ್ಟೇ, ಅದು ದೂರಿಲ್ಲ. ಅದು ಆ ಆಕಾಶದ ಪ್ರಾಪ್ತಿಗೆ ಪ್ರಯತ್ನ ಜರುಗುತ್ತಿಲ್ಲ, ಗಾಡಿ ತೆಗೆಯುವ ಪ್ರಯತ್ನ ಅದು ಅಷ್ಟೇ. ಹಾಗೆ ಇನ್ನೊಬ್ಬರು ಮರೆಯುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ರು ಅವರು. ಅದನ್ನು ಹೇಳ್ತಾರೆ. ಯಹ ಮಾಂ ಪಶ್ಯತಿ, ಮಾಂ ಅಂದರೆ ಯಾರು? ವಾಸುದೇವಸ್ಯ. ಅಲ್ಲಿ ಕೃಷ್ಣನೇ ಇರಲ್ಲ. ಯಹ ಮಾಂ ಪಶ್ಯತಿ ಅಂದರೆ ವಾಸುದೇವಂ, ಮಾಂ ಅಂದರೆ ವಾಸುದೇವಂ, ಸರ್ವಸ್ಯ ಆತ್ಮಾನಂ. ಯಾರು ವಾಸುದೇವ? ಎಲ್ಲರ ಆತ್ಮ, ಎಲ್ಲರೊಳಗಿರೋ ಆತ್ಮಾನಂ. ಮತ್ತು ಅಲ್ಲಿ ಸರ್ವತ್ರ ಸರ್ವೇಷು ಭೂತೇಷು ಸರ್ವಂಚ ಬ್ರಹ್ಮಾದಿಭೂತಜಾತಂ ಮಯಿ ಸರ್ವಾತ್ಮನೇ ಪಶ್ಯತಿ. ಸರ್ವತ್ರ ಅಂದ್ರೇನು? ಸರ್ವದೇಶ, ಸರ್ವಕಾಲ, ಸರ್ವವಸ್ತು. ಸರ್ವವಸ್ತು ಯಾರೇ? ಬ್ರಹ್ಮ. ಅದಲ್ಲ ಮ್ಯಾಲೆ ಫಸ್ಟ್ ಅಲ್ಲಿ ಹಿಡ್ಕೊಂಡು, ಆ ಬ್ರಹ್ಮನ ಹಿಡ್ಕೊಂಡು ಬ್ರಹ್ಮಾದಿ ಸ್ಥಾವರಾಂತಂ ಶಬ್ದ ಪ್ರಯೋಗ ಮಾಡ್ತಿರಲಿಲ್ಲ ಶಾಸ್ತ್ರದಾಗೆ. ಅವ ಆದಿ, ಅಲ್ಲಿ ಬ್ರಹ್ಮ. ಏನಪ್ಪ ಅಂತ ಕೇಳಿದರೆ ಸರ್ವಭೂತೇ ಸರ್ವಂಚ ಬ್ರಹ್ಮ ಆದಿ ಭೂತ ಜಾತಂ. ಬ್ರಹ್ಮ ಅವ, ಆಮೇಲೆ ಭೂತ ಪಂಚಭೂತ, ಅವುಗಳಿಂದ ಜಾತವಾದ ಸಮಸ್ತ ನಾಮರೂಪಗಳಲ್ಲಿ ಮೈ ಏನಪ್ಪ ಅಂದ್ರೆ ಭೂತಂ ಮೈ ಸರ್ವಾತ್ಮನೇ ಪಶ್ಯತಿ. ನನ್ನಲ್ಲಿ ಇವೆಲ್ಲರೂ ಬ್ರಹ್ಮ ಹಿಡ್ಕೊಂಡು ನಾಮನ ಯಾರು ನೋಡ್ತಾರೆ. ತಸ್ಯ ಏವಂ ಆತ್ಮೈಕದರ್ಶಿನ, ಈ ರೀತಿಯಾಗಿ ನೋಡತಕ್ಕಂತಹ, ಏವಂ ನೋಡತಕ್ಕಂತಹ ಯಾರು? ಆತ್ಮೈಕದರ್ಶಿನ. ಆತ್ಮ ಬ್ರಹ್ಮ ಸಮಸ್ತ ಜಗತ್ತು ಒಂದೇ ಅಂತ ನೋಡತಕ್ಕಂಥ ಅಹಂ ಈಶ್ವರ. ಯಾರು? ನಾ ಸರ್ವರೊಳಗೆ ವ್ಯಾಪಕ ನಾ ಅಹಂ ಈಶ್ವರ. ನ ಪ್ರಣಶ್ಯಾಮಿ. ಪ್ರಣಶ್ಯಾಮಿ ಅಂದರೆ ಅರ್ಥೇನು? ಅವರು ನ ಪರೋಕ್ಷಾಮಿ ಬರೆದರು. ಪ್ರಣವ ನಾಶದ ಪ್ರಕೃಷ್ಟೋ ರೂಪೇಣ ನಶ್ಯತೀತಿ ಪ್ರಣಶ್ಯದ, ನಾಶ ಮಾಡೋಂಗಿಲ್ಲ. ಅವ್ರೇನಂತಾರೆ? ನ ಪರೋಕ್ಷತಾಂ ಗಮಿಷ್ಯಾಮಿ. ಅವನಿಗೆ ನಾ ಪರೋಕ್ಷ ಆಗೋದಿಲ್ಲ, ಅಂದರೆ ದೂರ ಆಗಿರೋಂಗಿಲ್ಲ. ಒಂದು ಎಲ್ಲ ಕಡೆ ನೋಡೋನಿಗೆ ಹೆಂಗೆ ದೂರ ಆಗ್ತದೆ? ಬಟ್ಟೆ ಬಿಟ್ಟು ಎಳೆ ನೋಡವ ದೂರ ಇರೋಂಗಿಲ್ಲ. ಬಟ್ಟೆ ಜೊತೆಗೇ ಇರ್ತಾನೆ. ಬಟ್ಟೆ ಅಂದರೆ ಎಳೆ ಅಂದ್ರೆ ಬಟ್ಟೆ, ತಂತು ಅಂದ್ರೆ ಪಟ ಅಂದ್ರೆ ತಂತು. ದೂರ ಹೆಂಗಿರ್ತಾನವ? ಅವನಿಗೆ ನಾ ದೂರ ಆಗೋದಿಲ್ಲ. ಎಲ್ಲದರಲ್ಲಿ ನನ್ನಲ್ಲಿ ಎಲ್ಲವನ್ನು ನೋಡುವವನಿಗೆ ನಾನು ದೂರ ಇರುವುದಿಲ್ಲ. ಎಲ್ಲ ಕಡೆಗೆ ಆಕಾಶ ನೋಡುವವನಿಗೆ ಎಷ್ಟು ರೂಮ್ ಇದ್ದರೂ ಅವ ದೂರ ಇರಂಗಿಲ್ಲ. ಯಾಕೆ? ಅವನ ತಿಳುವಳಿಕೆ ಹಂಗ, ಎಲ್ಲ ಕಡೆ ನಾನೇ ಅಂತ. ನಾವು ನ ಪರೋಕ್ಷತಾಂ ಗಮಿಷ್ಯಾಮಿ ಅಂದ್ರೇನು? ಸದಾ ಅವನಿಗೆ ಅಪರೋಕ್ಷನಾಗಿರುತ್ತೇನೆ. ಅವನಿಗೆ ಅಪರೋಕ್ಷನಾಗಿರುತ್ತೆ. ಅಪರೋಕ್ಷವಾದ ವಸ್ತುವನ್ನು ಪರೋಕ್ಷ ಮಾಡಿದರೆ ಕೊಂದಂಗೆ ಪ್ರಣಶ್ಯತಿ ಅದು. ಅದಕ್ಕೆ ನಮಗೆಲ್ಲರಿಗೆ ಆತ್ಮಘಾತಿ ಅಂತಾರೆ. ಕೊಂದಾರೇನು? ಆತ್ಮ ಕೊಲ್ಲಕ್ಕೆ ಬರ್ತದೆ ಏನು? ಬರೋಂಗಿಲ್ಲ. ಮತ್ತು ಯಾಕಂತಾರೆ? ಮರ್ತಿ ಅಂದರೆ ಮರುವೇ ಮರಣ, ಮರುವೇ ಮರಣ. ಅದಕ್ಕೆ ಯಾರು ಎಲ್ಲದರಲ್ಲಿ ನನ್ನನ್ನು ಎಲ್ಲದರಲ್ಲಿ ನೋಡುತ್ತಾರೆಯೋ ಅವ ಏನಪ್ಪ? ನ ಪ್ರಣಶ್ಯ. ಅವ ಆತ್ಮಘಾತಿ ಅಲ್ಲ. ಅವ ನಾನು ಬಿಟ್ಟು ದೂರ ನೋಡೋಂಗಿಲ್ಲ. ಅಂದರೆ ನನಗೆ ಅವ ಮರೆಯಂಗಿಲ್ಲ, ಅವನಿಗೆ ನಾ ಮರೆಯಂಗಿಲ್ಲ.
ಮರಿವೇ ಮರಣ ಅದ. ಅದಕ್ಕೆ ನ ಪ್ರಣಶ ಶಬ್ದ ಯಾಕೆ ಪ್ರಯೋಗ ಮಾಡ್ಯಾರ? ಸರಿ ಅನ್ಸಂಗಿಲ್ಲ, ಖರೆ ಭಗವಂತ ವಿಚಾರ ಮಾಡೇ ಮರಿವೇ ಮರಣ. ಅವ ನನ್ನನ್ನು ಮರೆಯಂಗಿಲ್ಲ, ನಾ ಅವನನ್ನು ಮರೆಯಂಗಿಲ್ಲ. ಯಾಕೆ? ಎಲ್ಲದರಲ್ಲಿ ನನ್ನನ್ನು, ನನ್ನಲ್ಲಿ ಎಲ್ಲವನ್ನು ನೋಡತಕ್ಕಂಥವ. ಮರ್ಯಾಕೆ ಮತ್ತೊಂದು ಜಾಗ ಎಲ್ಲಿ ಅದ? ಮರ್ಯಾಕೆ ವಸ್ತು ಯಾವುದದ? ಸರ್ವನಾಮ ಮುಗಿದೋಯ್ತು, ಸರ್ವರೂಪ ಮುಗಿದೋಯ್ತು. ಮರ್ಯಾಕೆ ಮತ್ತೆ ಯಾವ ರೂಪದ? ಅವೆಲ್ಲದರಲ್ಲಿ ನನ್ನನ್ನು ನೋಡುತ್ತಾನೆ ಅಂದರು. ಮರಿವೆ ಎಲ್ಲಿಂದ ಬರುತ್ತದೆ? ಯಾವ ನಾಮದಲ್ಲಿ ಮರಿವೆ? ಯಾವ ರೂಪದಲ್ಲಿ ಮರಿವೆ? ಜಗತ್ತಂದರೆ ನಾಮರೂಪದ. ಎಲ್ಲ ನಾಮಗಳಲ್ಲಿ ಎಲ್ಲ ರೂಪಗಳಲ್ಲಿ ಇರ್ತಾನಂದ್ರೆ ಮರಿವೆ ಪ್ರಶ್ನೆ ಬರೋಂಗಿಲ್ಲ. ಮರಿವೆ ಪ್ರಶ್ನೆ ಬರೋಂಗಿಲ್ಲ. ಮರೆತವ ಆತ್ಮಘಾತಿ, ಮರೆತವ ಪರಮಾತ್ಮಘಾತಿ. ಎಲ್ಲದರಲ್ಲಿ ಪರಮಾತ್ಮನ ಮರೆತ ಅಂದ್ರೆ ಅವ ಪರಮಾತ್ಮಘಾತಿ. ತನ್ನಲ್ಲಿ ಪರಮಾತ್ಮನ ಮರೆತ ಅಂದ್ರೆ ಅವ ಆತ್ಮಘಾತಿ. ಬಹಳ ಮಂದಿ ಪರಮಾತ್ಮಘಾತಿ, ಆತ್ಮಘಾತಿ. ಯಾಕೆ? ಮರೆಯುವುದೇ ಇದು. ಆದ್ದರಿಂದ ಅರ್ಜುನ ಅದಕ್ಕೆ ತಸ್ಯ ಅಹಂ ನ ಪ್ರಣಶ್ಯಾಮಿ, ಎಲ್ಲದರಲ್ಲೇ ನೋಡತಕ್ಕಂಥ ನನ್ನನ್ನು, ತನ್ನಲ್ಲಿ ಎಲ್ಲವನ್ನು ನೋಡ್ತಕ್ಕಂಥವನು ನ ಪ್ರಣಶ್ಯಾಮಿ. ಅವನು ಬಿಟ್ಟು ನಾ ದೂರ ಇರಂಗನೇ ಇಲ್ಲ. ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಶ ಬಾಹ್ಯತಃ. ಮರಿತ್ಯಾಕೆ? ಹೆಂಗೆ ಮರೆಯಕ್ಕೆ ಬರ್ತದಪ್ಪ? ಮರೆಯಕ್ಕೆ ಬರೋಂಗಿಲ್ಲ. ಸ್ವಚಮೇನ ಪ್ರಣಶ್ಯತಿ. ಆ ಜ್ಞಾನೇ ಎಲ್ಲವನ್ನು ಮರೆಯಂಗಿಲ್ಲ, ನಾ ಅವನಿಗೆ ಮರೆಯಂಗಿಲ್ಲ. ಮತ್ತು ಮುಗಿದೋಯ್ತು. ಮತ್ತೆ ಅವ ಏನು ಮಾಡ್ತಾನೆ? ನನಗೆ ಮರೆಯಂಗಿಲ್ಲ. ಅವ ಪ್ರಣಶ್ಯತಿ ಇಲ್ಲ, ಎಲ್ಲ ಕಡೆ ನೋಡ್ತಾನೆ ಅವ ನನಗೆ ಮರೆಯಂಗಿಲ್ಲ. ಮತ್ತು ನಾ ಹೆಂಗೆ ಮರಿತೀನಿ? ನನ್ನಲ್ಲೇ ಅದ ನಾವು. ನಾ ಹೆಂಗೆ ಮರಿತೀನಿ? ಮರೆಯಂಗಿಲ್ಲ. ಅಂದರೆ ಪರಮಾತ್ಮ ಅವ ಜ್ಞಾನಿ ಒಂದು ಅದ. ಅಲ್ಲಿ ನಮ್ಮನ್ನು ಭಿನ್ನ ಮಾಡಿರ್ತಕ್ಕಂಥ ಭಿಂತಿ ಗಾಡಿನೇ ಹೋಗ್ಯದ. ಈಗ ಅವನಲ್ಲಿ ನಾ ಇದ್ದೇನೆ, ನನ್ನಲ್ಲಿ ಅವ ಅದ. ಇಡೀ ಜಗತ್ತಿನೊಳಗೆ ತುಂಬಿದ್ದೀವಿ, ಸರ್ವತ್ರ ತುಂಬಿದ ನಾಮರೂಪದಲ್ಲಿ. ಯಾಕೆ? ಅವುಗಳ ಅಸ್ತಿತ್ವವೇ ಅಸ್ಥಿಭಾತಿ ಪ್ರಿಯ ಅದ. ಇಲ್ಲಾಂದ್ರೆ ಆ ನಾಮರೂಪ ಎಲ್ಲಿ ತೋರ್ತಿತ್ತು? ಅದೆಲ್ಲಿ ಬೇಕಾಗಿತ್ತು ಯಾರಿಗೆ? ಅದಕ್ಕೆ ನನ್ನ ಅಸ್ತಿತ್ವದಲ್ಲಿ ಅದು ಅದ ಅಂತ ಹಿಂಗೆ ತಿಳ್ಕೊಂಡವ ಯಾರಿಗೆ ದ್ವೇಷ ಮಾಡ್ತಾನೆ? ಯಾರಿಗೆ ದ್ವೇಷ ಮಾಡ್ತಾನೆ? ಯಾರಿಗೆ ಪ್ರಿಯ ಮಾಡ್ತಾನೆ? ಸದಾ ಏನಪ್ಪ ಅಂತ ಕೇಳಿದ್ರೆ ಆತ್ಮಜ್ಞಾನಿ ಇರ್ತಾನೆ. ತಸ್ಯ ಚ ಮಮ ಚ ಏಕಾತ್ಮಕತ್ವಾತ್. ಅವನಿಗೆ ನೀವು ಮರೆಯಂಗಿಲ್ಲ, ನಿಮಗೆ ಅವ ಮರೆಯಂಗಿಲ್ಲ ಅಂತಂದ್ರೆ ಹಿಂಗಂದ್ರೆ ಏನು ರೀ? ಅಂದ್ರೆ ಒಂದೇ ಇದ್ದೇವೆ ಇಟ್ಟು ತಿಳ್ಕೊಬೇಕಪ್ಪ. ದ್ವೈತ ಇದ್ದಲ್ಲೇ ಮರಿದು ಪರಿದಿರ್ತದೆ. ನಾವು ಒಂದೇ ಇದ್ದೇವೆ, ಒಂದೇ ಇದ್ದೇವೆ. ಹಂಗೆ ಒಂದೊಂದು ಚಿತ್ರ ನೋಡ್ರಿ ಇಲ್ಲ, 3 ಆ್ಯಂಗಲ್ ತೋರ್ತದೆ. ಹಿಂಗೆ ನೋಡಿದ್ರೆ ಬೇರೆ, ಹಿಂಗೆ ನೋಡಿದ್ರೆ ಬೇರೆ, ಹಿಂಗೆ ನೋಡಿದ್ರೆ ಬೇರೆ ಇರ್ತದೆ ಚಿತ್ರ. ಅದಕ್ಕೆ ಏನೋ ಅಂತಾರೆ ಚಿತ್ರ. ಹಿಂಗೆ ನೋಡ್ರಿ ಒಂದು ಕಾಣ್ತವೆ. 3D ಹಿಂಗೆ ನೋಡಿದ್ರೆ ಕಾಣ್ತದೆ. ಹಿಂಗೆ ನೋಡಿದ್ರೆ ಹೌದಾ? ನೀ ಹಿಂಗೆ ನೋಡಿದಿ ನಾಮರೂಪ, ಹಿಂಗೆ ನೋಡಿದೆ ಬ್ರಹ್ಮ, ಹಿಂಗೆ ನೋಡಿದ್ರೆ ಜೀವ. 3D ಅದು. 3D ಇದು ನೀ ಸೀದಾ ನೋಡು ಬ್ರಹ್ಮ, ಹಿಂಗಿಟ್ಟು ಹೊಳಸದೆ ನಾಮರೂಪ, ಹಿಂಗೆ ಹೊಳಸದೆ ಜೀವ. ಇದು ಜಗತ್ತು 3D ತ್ರಿಗುಣದಿಂದ ಆಗ್ಯದ ನೋಡಿ. 3D ಸತ್ವ ರಜ ತಮ. ಸತ್ವಿದ್ರೆ ಬ್ರಹ್ಮ, ರಜ ಇದ್ದರೆ ಜೀವ, ತಮ ಇದ್ರೆ ಪ್ರಪಂಚ ನಾಮರೂಪ. ಇದು 3D ಅದ. ಜಗತ್ತು 3D ಅದಪ್ಪ. ನೋಡೋವನ ದೃಷ್ಟಿ ಅದ. ನೋಡೋ ಹೆಂಗೆ ನೋಡ್ತಾನೆ? ಆ್ಯಂಗಲ್ದಾಗ ನೋಡ್ತಿ? ಆ್ಯಂಗಲ್ದಾಗ ನೋಡ್ತಿ ಹಂಗೆ ಕಾಣ್ತದೆ. ನೀ ಸೀದಾ ನೋಡಿದೆ ಬ್ರಹ್ಮ, ಅದ ಬ್ರಹ್ಮ. ಎಡಕ್ಕೆ ನೋಡಿದೆ ಜಗತ್ತು, ಹಿಂಗೆ ಬಲಕ್ಕೆ ನೋಡಿದೆ ಜೀವ. ಇವು 3 ಅದಾವ: ಜೀವ, ಜಗತ್ತು, ಬ್ರಹ್ಮ. ಇದು ನೋಡು ದೃಷ್ಟಿ ಅದ. ತತ್ವಜ್ಞಾನಿ ಹೆಂಗೆ ನೋಡ್ತಾನೆ? ಅವ ಹಾಗೆ ನೋಡ್ತಾನೆ. ಬ್ರಹ್ಮ ನೋಡ್ತಾನೆ. ಅವ ನನಗೆ ಬಿಟ್ಟು ದೂರ ಇಲ್ಲ, ಅವನಿಗೆ ಬಿಟ್ಟು ನಾ ದೂರ ಇಲ್ಲ. ಪ್ರಣಶ್ಯಾಮಿ ನಾ ದೂರ, ನಾಂತರಂ. ಅಂತರ ನಮ್ಮಿಬ್ಬರಿಗೆ ಇಲ್ಲ. ಅದಕ್ಕೇನಪ್ಪ? ನ ಪರೋಕ್ಷೋ ಭವತಿ. ನ ಪ್ರಣಶ್ಯತಿ ಅಂದರೆ ನ ಪರೋಕ್ಷೋ ಭವತಿ. ತತ್ವಜ್ಞಾನಿಗೆ ಬ್ರಹ್ಮ ಪರೋಕ್ಷ ಇಲ್ಲ, ನಿತ್ಯ ಅಪರೋಕ್ಷನು ಬರ್ದಾರ ನಿಜಗೊಂಡು. ಏನು ಹೆಂಗಂದ್ರೆ ನಿತ್ಯ ಅಪರೋಕ್ಷ.
ನಿತ್ಯ ಅಂದರೆ ಏನ್ರಿ? ಕಾಲ. ನಿತ್ಯ ಶಬ್ದ ಕಾಲ ಹೇಳ್ತದೆ. ಭೂತ ವರ್ತಮಾನ ನಿತ್ಯ, ಸದಾ, ಹಿಂದೆ, ಈಗ, ಮುಂದೆ, ಯಾವ ಕಾಲಕ್ಕೂ ನೀನು ಅಪರೋಕ್ಷ ಇದ್ದಿ. ಅನಂತ ರೂಪದೊಳಗೆ ಇರಬೇಕು. ಅಜ್ಞಾನಿ ರೂಪದಾಗಿರಲಿ, ಜ್ಞಾನಿ ರೂಪದಾಗಿರಲಿ, ಸಾಧಕ ರೂಪದಾಗಿರಲಿ, ಪ್ರಪಂಚ ಏನೇ ಇರಲಿ, ನೀನು ನಿತ್ಯ ಅಪರೋಕ್ಷ ಇದ್ದಿ. ಅದಕ್ಕೆ ನಿತ್ಯ ಅಪರೋಕ್ಷನು. ತಸ್ಯ ಚ ಮಮ ಚ ಏಕಾತ್ಮಕತ್ವಾತ್. ಯಾಕಂದ್ರೆ ಅವರಿಗೆ ನೀವು ದೂರ ಯಾಕೆ ಮಾಡೋಂಗಿಲ್ಲ? ಒಂದೇ ಇದ್ದೇವೆ, ಬ್ಯಾರೆ ಇಲ್ಲ. ಆ್ಯಂಗಲ್ ಅದ, ಇರೋದು ಒಂದೇ ಅದ, ಆ್ಯಂಗಲ್ ಅದ. ಯಾಕೆ ಅವನಿಗೆ ನೀ ದೂರಿಲ್ಲ, ನಿನಗೆ ಅವ ಯಾಕೆ ದೂರ? ಒಂದೇ ಇದ್ದೇವೆ. ನನಗೆ ನಾ ಎರಡು ದೂರ ಇದ್ದೀನಿ, ನನಗೆ ನಾ ಎರಡು ಸಮೀಪ ಇದ್ದೀನಿ. ಜಗತ್ತಿನ ಯಾವ ವಸ್ತು ಸಮೀಪ ಇಲ್ಲ. ನನಗೆ ನಾ ಎಷ್ಟು ಸಮೀಪ ಇದ್ದೀನಿ, ಜಗತ್ತಿನ ಯಾವ ವಸ್ತು ನನ್ನ ಸಮೀಪ ಇಲ್ಲ. ಯಾಕೆ? ಒಂದಿದ್ದೇವೆ ನಾವು. ಹಾಗೆ ಜೀವ ಪರಮಾತ್ಮ ಇವು ಒಂದದವ ಅರ್ಜುನ. ಏಕಾತ್ಮಕತ್ವ. ಅಲ್ಲಿ ನ ಪ್ರಣಶ್ಯತಿ. ದೂರ ಹಂಗೆ ದೂರ ಮಾಡೋಕ್ಕೆ ಬರೋಂಗಿಲ್ಲ. ಅದು ದೂರ ಗಾಡಿ ದೂರ ಮಾಡ್ಬೋದು, ಆಕಾಶ ದೂರ ಮಾಡೋಕ್ಕೆ ಯಾರಿಗೆ ಬರ್ತದೆ? ಯಾಕೆ ದೂರ ಯಾರಿಗೆ ಮಾಡೋಕ್ಕೆ ಯಾರಿಗೆ ಬರೋಂಗಿಲ್ಲ. ಸ್ವಾತ್ಮ ಹಿ ನಾಮ ಆತ್ಮನಃ ಪ್ರಕಾಶ ಏವ ಭವತಿ. ಸ್ವಾತ್ಮ ಹಿ ಸ್ವ ಆತ್ಮ ಏನಪ್ಪ ಅಂತ ಕೇಳಿದರೆ ಅದು ಆತ್ಮ ಪ್ರಕಾಶ, ತನ್ನ ಪ್ರಕಾಶ ತಾನೇ ಮಾಡ್ಕೋತದ. ಅದಕ್ಕೆ ಸ್ವಯಂ ಜ್ಯೋತಿ ಅಂತೇಳಿ. ಸ್ವಯಂ ಜ್ಯೋತಿ ಅಂದ್ರೇನು? ಇನ್ನೊಂದು ಜ್ಯೋತಿ ಅಲ್ಲ. ದೀಪ ಬೆಳಗೋದು, ದೀಪ ಏನು ಮಾಡ್ತದೆ? ತನ್ನನ್ನು ಬೆಳಗುತ್ತಾ ಎಲ್ಲವನ್ನೂ ಹೇಗೆ ಬೆಳಗುತ್ತದೆಯೋ. ಹೌದಾ? ದೀಪ ತೋರ್ಸೋಕೆ ಮತ್ತೊಂದು ದೀಪ ಬೇಕಾಗಿಲ್ಲ. ದೀಪ ತನ್ನನ್ನು ಬೆಳಗಿಸುತ್ತಾ ಎಲ್ಲವನ್ನೂ ಹೇಗೆ ಬೆಳಗುತ್ತದೆಯೋ ಹಾಗೆ ಆತ್ಮ ತನ್ನ ಜ್ಞಾನದ ಜೊತೆಗೆ ಅನಂತ ವಸ್ತುಗಳ ಜ್ಞಾನ ಮಾಡ್ತದೆ. ಅದು ಸದಾ ಜ್ಞಾನ ರೂಪ ಅದ, ಜ್ಞಾನ ರೂಪದ. ಆ ಜ್ಞಾನದ ಮಧ್ಯದಲ್ಲಿ ನಮಗೇನು ಬಂದ ಅಜ್ಞಾನ ತೆಗೆದು ಸಾಕದು ಅದಕ್ಕೇನು ಮಾಡುವ ಅವಶ್ಯಕತೆ ಇಲ್ಲ. ಅದಕ್ಕೆ ಹೇಳಿದ್ರು ಆತ್ಮನಃ ಸ್ವಾತ್ಮ ಹಿ ನಾಮ. ಆತ್ಮನಃ ಪ್ರಕಾಶ. ಆತ್ಮ ಸ್ವಾತ್ಮ ಅದನ್ನು ಸ್ವಪ್ರಕಾಶ. ಸ್ವಾತ್ಮ ಅಂದರೆ ಸ್ವಪ್ರಕಾಶ ಏವ ಭವತಿ. ಯಸ್ಮಾಚ್ಚ ಅಹಮೇವ ಸರ್ವಾತ್ಮೈಕತ್ವದರ್ಶಿ ಇತ್ಯೇತತ್. ಹಂಗಂದ್ರೇನು? ನಾನೇ ಸರ್ವಾತ್ಮದರ್ಶಿ, ಎಲ್ಲವನ್ನು ನೋಡವ. ದೃಶ್ಯ ಅಲ್ಲನ, ನಾನು ಸರ್ವಾತ್ಮದರ್ಶಿ ಇದ್ದೀನಿ ಅಂತ. ಹಿಂಗೇನಪ್ಪ ಅಂತ ಕೇಳಿದರೆ ಯಾರು ತಿಳಿಯುತ್ತಾರೋ ಅವರು ನನ್ನಿಂದ ದೂರ ಇಲ್ಲ, ಅವರಿಂದ ನಾನೂ ದೂರ ಇಲ್ಲ, ನಾವು ಒಂದೇ ಇದ್ದೀವಿ. ಹೀಗೆ ತಿಳ್ಕೊಂಡವ ಹೆಂಗಿರ್ತಾನೆ? ಹಿಂಗೆ ತಿಳ್ಕೊಂಡವನಪ್ಪ ಅಂದ್ರೆ ಹೆಂಗಿರ್ತಾನೆ? ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಹೇಳಿದರು, ಪೂರ್ವ ಶ್ಲೋಕಾರ್ಥಂ ಸಮ್ಯಕ್ ದರ್ಶನಂ ಅನೂದ್ಯ ತತ್ಪರಂ ಮೋಕ್ಷ ಅವಿಧೀಯತೆ. ಏನು ಹೇಳಿದ್ರು? ಪೂರ್ವ ಶ್ಲೋಕಾರ್ಥಂ ಸಮ್ಯಕ್ ದರ್ಶನಂ. ಹಿಂದೆ ಹೇಳಿದ ಶ್ಲೋಕದ್ದು ಪೂರಾ ನಿಮಗೆ ಅರ್ಥ ತಿಳಿಯೋಕೆ, ಸಮ್ಯಕ್ ದರ್ಶನ ತಿಳಿಯೋ ಸಲುವಾಗಿ ಅನೂದ್ಯ ಅದರ ಲಕ್ಷ್ಯದಲ್ಲಿ ಇಟ್ಟುಕೊಂಡು ಮುಂದಿಂದೇನಪ್ಪ ಅದರ ಫಲವನ್ನು ಮೋಕ್ಷ ಅದ. ಹಿಂಗೆ ತನ್ನಿಂದ ಯಾರಿಗೂ ದುಃಖಿಲ್ಲ, ಯಾರಿಗೆ ತನಗೆ ದುಃಖಿಲ್ಲ, ನನಗೆ ಅವ ದೂರಿಲ್ಲ, ಅವ ನನಗೆ ದೂರಿಲ್ಲ ಅಂತ ಹಿಂಗೆ ತಿಳ್ಕೊಂಡ್ರು ಏನು ಫಲ ಸಿಗ್ತದೆ ಅನ್ನೋದು ಲಕ್ಷ್ಯದಾಗ ಇಟ್ಕೊಂಡು ಮುಂದಿನ ಶ್ಲೋಕ ಏನಪ್ಪ ಅಂತ ಕೇಳಿದರೆ ಈಗ ಹೇಳ್ತಾರೆ, ಸರ್ವಭೂತ ಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ ಸರ್ವತಃ ವರ್ತಮಾನೋಪಿ ಸಯೋಗಿ ಮೈ ವರ್ತತೆ. ಏನು ಸರ್ವಭೂತ ಸ್ಥಿತಂ ಯೋ ಮಾಂ ಏನದ ಭಜತಿ ಏಕತ್ವಮಾಸ್ಥಿತ. ಸರ್ವಭೂತ ಸ್ಥಿತಂ ಏಕತ್ವಮಾಸ್ಥಿತಃ ಯೋ ಮಾಂ ಭಜತಿ ಹೇಳ್ತಾರೆ. ಯಾವ ಯೋಗಿ ಹಿಂದೆ ಹೇಳ್ಕೊಂಬಂದಾರಲ್ಲ ಆ ಯೋಗಿ ಮಾಂ ಸರ್ವಭೂತ ಸ್ಥಿತಂ ಮಾಂ ಎಲ್ಲ ಭೂತಗಳಲ್ಲಿ, ಎಲ್ಲ ಭೂತಗಳಲ್ಲಿ ಅಂದ್ರೇನು? ಸಮಸ್ತ ನಾಮರೂಪಗಳಲ್ಲಿ.
ಏನು ಮಾಡ್ತಾನವ? ಸ್ಥಿತಂ, ಎಲ್ಲ ಭೂತಗಳಲ್ಲಿ ಸ್ಥಿತಂ ಮಾಂ ಏಕತ್ವ ಭಜತಿ. ಒಂದೇ ಎಲ್ಲ ಅನಂತ ಭೂತಗಳಲ್ಲಿ ಅನಂತ ನಾಮರೂಪಗಳಲ್ಲಿ ಯಾರು ಆ ಸ್ಥಿತ ಇರುವ, ಹೌದಲ್ಲ, ಸ್ಥಿತ ಆ ಮತ್ತು ಹೆಚ್ಚಿಗೆ ಕುಡಿಸ್ಯಾರ. ಸ್ಥಿತ ಅಂದರೆ ಇರುವ ಆಯಿತು. ಆ ಅಂದ್ರೆ ಆ ಸಮಂತ ಸ್ಥಿತ ಆಸ್ಥಿತ. ಆ ಸಮಂತ ಎಲ್ಲ ಒಂದು ನಾಮ ಅಲ್ಲ, ಒಂದು ರೂಪ ಅಲ್ಲ, ಎಲ್ಲ ನಾಮರೂಪಗಳಲ್ಲಿ ಆ ಅಂದ್ರೆ ವ್ಯಾಪಕವಾಗಿ ಇರುವ, ಅನಂತ ರೂಮಗಳಲ್ಲಿ ವ್ಯಾಪಕವಾಗಿ ಇರುವ ಆಕಾಶದಂತೆ ನಾನು ಸಮಸ್ತ ನಾಮರೂಪಗಳಲ್ಲಿ ವ್ಯಾಪಕವಾಗಿ ಇರತಕ್ಕಂಥ ಸ್ಥಿರವಾದ ಆ ಸಮಂತಾತ ಎಲ್ಲ ರೀತಿಯಿಂದಲೂ ಇರುವ ಮಾಂ ನನ್ನನ್ನು ಯಾರು ಏನಪ್ಪ ಅಂತ ಕೇಳಿದ್ರೆ ಭಜತಿ. ಭಜತಿ ಅಂದರೆ ಚಿಂತನೆ ಮಾಡುತ್ತಾರೆಯೋ. ಭಜ ಸೇವಾಯಾಮ್ ಅಂತ ಧಾತು ಅಂದರೆ ಸೇವಿಸೋದು. ಸೇವಿಸುವುದಂದ್ರೆ ಪ್ರೀತಿಯಿಂದ. ಸೇವಾ ಅವ್ರದ್ದೇ ಮಾಡ್ತಾನೆ, ಯಾರಿಗೆ ತನಗಿಂತ ದೊಡ್ಡವರು ಅಂತ ತಿಳ್ಕೊತಾನೆ. ಸಣ್ಣವ್ರದ್ದು ಸೇವೆ ಹೆಂಗೆ ಆಗ್ತದೆ? ಎಲ್ಲ ದೊಡ್ಡವರು ಅವರು ನನಗಿಂತ ಮಹಾನ್ ಅದಾರೆ, ನನಗಿಂತ ಒಳ್ಳೆಯ ಗುಣ ಅದಾವ, ನನಗಿಂತ ಒಳ್ಳೆಯ ಕಾರ್ಯ ಅದಾವ, ನನಗಿಂತ ಎಲ್ಲ ದೃಷ್ಟಿಯಿಂದ ನನಗಿಂತ ದೊಡ್ಡವದಾರಂತ ಹಿಂಗೆ ತಿಳ್ಕೊಂಡವ. ಅಲ್ಲಿ ಸೇವೆ ಹಾಕೋದು, ಭಜನೆ ಹಾಕೋದು, ಚಿಂತನೆ. ಭಜನೆ ಅಂದರೆ ತಾಳ್ಕುಟದಲ್ಲ, ಚಿಂತನೆ. ಯಾರು ಸಮಸ್ತ ಭೂತಗಳಲ್ಲಿ ಇರುವ ನನ್ನನ್ನು, ಏಕನಾದ ನನ್ನನ್ನು ಭಜತಿ ಅಂದರೆ ಸ್ಮರತಿ, ಯಾರು ಸ್ಮರಣವನ್ನು ಮಾಡುತ್ತಾನೆಯೋ. ಒಂದು ಯಾರು ಜಾನಾತಿ, ಯಾರು ತಿಳಿಯುತ್ತಾರೆಯೋ. ಅದಕ್ಕೆ ಅರ್ಥ ಭಜ, ತಿಳಿ, ನೋಡು ಎಲ್ಲ ಬರ್ತ. ಪಶ್ಯತಿ ಅದ, ಪಶ್ಯತಿ ಹಿಂದೆ ಹೇಳ್ಯಾರ, ಇಲ್ಲಿ ಭಜತಿ ಅಂತ. ಯಾಕೆ? ಕೆಲವೊಂದು ಕಡೆ ಸ್ಮರತಿ, ಯೋಮಾಂ ಸ್ಮರತಿ ನಿತ್ಯ ಸ್ಮರತಿ ಅಂತ ಅರ್ಥ ಒಂದೇ. ಸ್ಮರತಿ, ಭಜತಿ ಏನದವಲ್ಲಿ ಇವು ಪಶ್ಯತಿ ಏನು ಆ ಏಕಾತ್ಮ ದೃಷ್ಟಿಯಿಂದ ಹೇಳ್ಯಾರ. ಜೀವ ಪರಮಾತ್ಮ ಒಂದೇ ಅಂತ ಸ್ಮರತಿ, ಒಂದೇ ಅಂತ ಭಜತಿ, ಒಂದೇ ಅಂತ ಸೇವತಿ, ಒಂದೇ ಅಂತ ಪಶ್ಯತಿ ಶಬ್ದಗಳು ಅದಾವ. ಅದಕ್ಕೆ ಹೇಳ್ತಾರಪ್ಪ ಯೋಮಾಂ ಭಜತಿ ಏಕತ್ವ ಮಾನತ. ಅರ್ಥಾತ್ ಹಿಂದೆ ಹೇಳಿದ್ರು ಎಲ್ಲದರಲ್ಲಿ ತನ್ನನ್ನು, ತನ್ನನ್ನು ಎಲ್ಲದರಲ್ಲಿ ಅಂತ ಯಾವ ಮನುಷ್ಯ ಭಜತಿ ಏನಪ್ಪ ಪಶ್ಯತಿ ಅನುಭವತಿ ಅಂಥ ಮನುಷ್ಯ ಏನಾಗ ತಿಳ್ಕೊಂಡ್ರೆ ಏನಾಗ್ತದ್ರಿ? ಎಲ್ಲ ಕಡೆ ನಾನೇ, ಎಲ್ಲ ನನ್ನಲ್ಲಿ ಅಂತ ಹಿಂಗೆ ಭಜತಿ ತಿಳ್ಕೊಂಡು ಏನಾಗ್ತದ? ಏನು ಫಲ ಅದ? ಸರ್ವತಾ ವರ್ತಮಾನೋಪಿ ಸಮಯ ವರ್ತತೆ, ಇದು ಫಲ. ನಿಜಗುಂಡು ಬರ್ದಾರ, ನಿಜಗುಂಡು ಚಿಂತಾಮಣಿ ಬರ್ದಾರ. ಅವರ ಮನೆಯ ಇಂಥ ಕೊಲೆಗಡಕರ ಮನೆಯಲ್ಲಿ ಮಲಗಿದರು, ಎಲ್ಲಿ ಇದ್ದರು, ಹೆಂಗೆ ಎಂಥ ಸ್ಥಳದಾಗಿದ್ದರು ಅವನಿಗೇನಿಲ್ಲ ಅಂತ ಚಿಂತಾಮಣಿಗೆ ಬರ್ತಾರೆ. ಜೀವನ ಮುಕ್ತಿ ಪ್ರಶಂಸೆ ಒಳಗೆ ಬರ್ತಾರೆ. ಜೀವನ ಮುಕ್ತಿ ಮನುಷ್ಯ ಎಲ್ಲ ಸ್ಮರಣದಲ್ಲಿ ಇರಲಿ, ಜಯ ಬಿಡುವಾಗ ಹರಿಜನ ಮನೆಯಾಗಿರಲಿ, ಕೊಲೆಗಡಕರ ಮನೆಯಾಗಿರಲಿ, ಗಂಗಾ ದಂಡೆ ಆಗಿರಲಿ, ಕಾಶಿ ಆಗಿರಲಿ, ಎಲ್ಲಿದ್ದರೂ ಇಲ್ಲಿ ಅದಕ್ಕಂತ ಸರ್ವಥಾ ವರ್ತಮಾನೋಪಿ ಏನ್ರಿ ಎಲ್ಲರಲ್ಲಿ ನನ್ನನ್ನು, ತನ್ನಲ್ಲಿ ಎಲ್ಲವನ್ನು ನೋಡ್ತಕ್ಕಂಥ ಹೆಂಗಿರ್ಬೇಕು? ಹೆಂಗಿರಲಿಕ್ಕೆ ಹೋಗು ಅವನೇ ಹೇಳ್ತಾನೆ. ಸರ್ವಥಾ ವರ್ತಮಾನೋಪಿ, ನೀ ಹೇಳ್ದಂಗಿರಲ್ಲ, ತಾನು ತಿಳಿದಂಗೆ ಇರ್ತಾನೆ. ಹೋಗು. ಜಗದ ಕಿಂಕರನಲ್ಲ ನಿಜಗೊಂಡು, ಆರ ಕಿಂಕರನಲ್ಲ ಅವ. ಯಾರು ಆಳ್ಮಗಾಲ ನೀ ಹಂಗೆ ನಡೆಯುತ್ತ ಮಾಲಕ್ ಮದಿ ನಾವು ನೌಕರ ಮಾತು ಕೇಳ್ತಾನೆ. ಮಾಲಕ್ ಹೆಂಗೆ ಬೇಕಾದ್ರೆ ಮಗೋತಾನೆ. ಮಂದಿ ಮನೆಗೆ ಹೋದಕ್ರೆ ಚೆಂದಾಗಿರಕ್ಕೆ ಕಲೀರಿ ಅಂತಾರೆ. ಹೌದಲ್ರಿ? ಚಂದ ಡ್ರೆಸ್ ಇರಬೇಕು, ಚಂದ ಮಕ್ಕೋ, ಚಂದ ಮಾತಾಡು,
ನಿನ್ನ ಮನೆಯಾಗ ಅಂಡರ್ವೇರ್ ಮಕ್ಕಳು ಬಚ್ಚಲೆ ಮಕ್ಕಳು ನಿನಗೆ ಯಾಕೆ ಕೇಳೋಣ? ನಿಮ್ಮ ಮನೆ ಮಕ್ಕಳು ಯಾಕೆ ಕೇಳ್ತಾನೆ? ಹಂಗೆ ಕಿಟಕಿ ಬಾಗಿಲ ಮುಚ್ಚು ಮಕ್ಕಳು ಆರಾಮ. ಹಂಗೆ ಇವನು ಎಲ್ಲ ಕಿಟಕಿ ಬಾಗಿಲು ಮುಚ್ಚಾನ, ಇವೆಲ್ಲ ಮುಚ್ಚಾನವ, ಎಲ್ಲ ಮುಚ್ಚಾನವ, ಕಿಟಕಿ ಬಾಗಿಲ ಎಲ್ಲ ಮುಚ್ಚಾನ. ಮಸ್ತ್ ಇರಬೇಕಾದ್ರೆ ಮಕ್ಕಳು ಅಂಡರ್ವೇರ್ ಮೇಲೆ ಅದು ಮಕ್ಕಳು ಹಾಗೆ ಇರೋ ಮಕ್ಕಳು ಯಾವ ಕೇಳ್ತಾನೆ ರೀ? ಅದಕ್ಕೆ ಚಂದ ಸರ್ವತಾ ವರ್ತಮಾನೋಪಿ. ಹಿಂಗೆ ಎಲ್ಲದರಲ್ಲಿ ತನ್ನನ್ನು ಎಲ್ಲದರಲ್ಲಿ ನೋಡತಕ್ಕಂತಹ ಪರಮಜ್ಞಾನಿ ಅವ ಹೆಂಗೆ ಅಂತಾನೆ ಎಲ್ಲ ತಾನೇ ಅದಾನೆ. ಹೆಂಗಂತಾನು ಹೆಂಗನು ಪ್ರಶ್ನೆ ಬರೋಂಗಿಲ್ಲ ಅವ. ಹೌದು, ಒಬ್ಬನೇ ಕುಂತ ಕಾಲಾಗ ಹೆಂಗೆ ಕುಂಡ್ರೆ ಹಂಗೆ ಮಂದಿ ಕುಂತಾಗ ಶಡ್ರು ಚಂದ ಕುಂಡ್ರಬೇಕಪ್ಪ. ಯಾರೂ ಇಲ್ಲ, ಚಾಚಾರಿ ಕುಂಡ್ರು, ಕೈ ಚಾಚಾರಿ ಕುಂಡ್ರು. ಹೆಂಗೆ ಚೀರ್ತೀವಿ ಚೀರು, ನಿನಗೆ ಯಾರು ಬೇಡ ಅಂತಾರೋ ಅವರೇ. ಯಾವ ಕೇಳೋವಿಲ್ಲ, ಬೇಡ ನಿನಗೆ ಯಾವ ಕೇಳ. ಎಷ್ಟು ಚಂದ ಹೇಳಿ ಸರ್ವತಾ ವರ್ತಮಾನೋಪಿ. ಅದಕ್ಕೆ ಅವ ವೇದ ಕಿಂಕರನಲ್ಲ. ನಿಜಗುಣ ಬರೆದ್ರು ವೇದಕ್ಕೂ ಕೂಡ ಅವ ಅದರ ಹೇಳ್ಬೇಕು ಕೇಳ್ಬೇಕು ಅನ್ನಂಗಿಲ್ಲ. ನಾವು ಶಬ್ದ ಇಟ್ಟರು ಎಲ್ಲದರಲ್ಲಿ ತನ್ನನ್ನು ಎಲ್ಲದರಲ್ಲಿ ನೋಡ್ತಕ್ಕಂಥವನು ಹಿಂಗಿರ್ಬೇಕು. ನೇಮ ಇನ್ನೊಬ್ರು ಸಲುವಾಗಿ ಅದಾವ್ರಿ. ರೋಡ್ ಮೇಲೆ ನೀವು ರೋಡ್ ಬಲಕ್ ಮಾಡ್ಕೊಂಡೆ ನೇಮ್ ಯಾಕೆ ಮಾಡಿರಿ? ಇನ್ನೊಬ್ರು ಬರೋರು ಅದಾರಲ್ಲಿ, ದಾರ್ಯಾಗ ಹೊಂಟಾರವರು, ಆಕ್ಸಿಡೆಂಟ್ ಹಾಕೋದು. ಮತ್ತು ಪೂರಾ ರೋಡ ಖಾಲಿ ಅದನ್ನು ಹೆಂಗೆ ಬೇಕಲ್ಲ ಹೊಡಿ ಗಾಡಿ. ಸೈಕಲ್ ಕಲಿಯೋರು ದೂರ ಹೋಗಿ ಕಲಿತಾರೆ, ಮಂದ್ಯ ಕಲಿತಾರೆ ಸೈಕಲ್. ಮಂದ್ಯ ಸೈಕಲ್ ಕಲಿಯಂಗಿಲ್ಲ, ಯಾರು ಇಲ್ಲಲ್ಲಿ ಕಲಿ ಹೊಡಿ ಬೇಕಾದಾಗ. ಹೇಳೋನು ನೀನೇ ಹಾಂ ಕೇಳ್ತಾನೆ ನಿನಗೆ. ಈಗ ರೋಡ ಖುಲ್ಲಾದರಿ ಒಂದು, ಈ ಯಾರು ಇಲ್ಲೇ ಇಲ್ಲ, ಎಲ್ಲ ಕಡೆ ಒಬ್ಬನೇ ಅದ ನೋಡ್ರಿ. ರೋಡ್ ತುಂಬ ನಡೆ ಒಬ್ಬನೇ. ಅವ್ನಿಗೆ ಯಾವ ಕೇಳ್ತೇನೆ? ನೀವೇನು ಹೇಳ್ತೀರಿ? ಅದಕ್ಕೆ ಸರ್ವಥಾ ವರ್ತಮಾನೋಪಿ. ಅವ ಹೆಂಗಿದ್ರು ಏನು ನುಡಿದರೆ ಅದುವೇ ಗೂಢ ನೇಮಾಭಿಪ್ರಾಯ ಮಕ್ಕು. ನಿಜಗೊಂಡ್ರು ಎಷ್ಟು ಚಂದ ಹೇಳಿರುತ್ತೆ ಜೋನ್ ಪ್ರಸನ್ನ. ಏನು ಮಾತಾಡ್ತಾರೆ, ಅವೆಲ್ಲ ಮಾತಾಡ್ದಾಗ ಯಾರೇನು ಅರ್ಥ ಮಾಡಿರಿ ನಡಿ. ಅಕೋಲಾದಾಗ ಒಬ್ಬ ಸಾಧು ಇದ್ದೇನೆ ರೀ, ಅರ್ಜೆಂಟ್ ಮನುಷ್ಯ ಸ್ವಂತ ಆಗಿದ್ದವ. ಹೆಂಗಾಗಿದ್ನು ಕಾಶಿಗೆ ಬಂದಿದ್ದವ. ಮಂದಿ ಬೇನೆ ಹತ್ತಿದ್ರಿ ಅವನಿಗೆ. ಅವ ಏನು ಮಾತಾಡ್ತಿದ್ದು ಯಾರು ಗೊತ್ತಿಲ್ಲ. ಅವ ಹೇಳೋ ಒಬ್ಬ ಬ್ರಾಹ್ಮಣ ಬೇರೆ ಅದ, ಹಿಂಗಂತಾರೆ ಹಂಗಂತಾರೆ. ಅವ ಏನಂತ ಬಿಡು ಮಾಡ್ತಿದ್ದವ. ಅವ ಏನೋ ಒಂದು ಭಾಷೆನೋ ಮರಾಠಿನೋ ಅಲ್ಲ ಏನೋ ಅಲ್ಲ ಮಾತಾಡ್ತಿದ್ದವ. ಆ ಉತ್ತರ ಹೇಳೋ ಮತ್ತು ಬೇರೆ ಇದ್ದವ ಅವ ಬ್ರಾಹ್ಮಣರು. ಹಾಗೆ ಮಹಾತ್ಮ ಏನು ಆಡ್ತಾನೋ ಏನು ಮಾಡ್ತಾನೋ ಏನು ಅವನಿಗೆ ಗೊತ್ತಿಲ್ಲ ಅದು. ಅದಕ್ಕೆ ಹಿಂಗೆ ಅನ್ನೋದು ನಿಯಮ ವೇದಕ್ಕಿಂಕರನಲ್ಲ, ಆತ ತತ್ವಜ್ಞಾನಿ. ಅವ ಹೆಂಗದ ಸರ್ವಥಾ ವರ್ತಮಾನೋಪಿ. ಬರೇ ವರ್ತಮಾನೋಪಿ ಅಲ್ಲ, ಸರ್ವಥಾ ಶಬ್ದ ಇಟ್ಟಾರ. ಅವ ಹ್ಯಾಂಗೆ ಆಡ್ತಾನೆ ಹಾಗೆ ಮನಸ್ಸಿಗೆ ಬಂದಂಗೆ ಅನ್ಬೇಡ್ರಿ. ಮನುಷ್ಯ ಇಲ್ಲ ಅವನ ಅಂತ್ಯಕ್ಕ. ಭಾಳ ಮಂದಿ ಮನಸ್ಸಿಗೆ ಬಂದ ಇಲ್ಲ, ಮನುಷ್ಯ ಇಲ್ಲದ ಅವನ ಅಂತ್ಯಕ್ಕಿಲ್ಲ, ಬ್ರಹ್ಮದವನು. ಅರ್ಥ ಮಾಡ್ತಾರೆ ಏನ್ರಿ ಮನಸ್ಸಿಗೆ ಬಂದಂಗೆ ಮಾಡ್ಬೇಕು. ಅರೆ ಮನಸ್ಸಿಗೆ ಬಂದಂಗೆ ಮಾಡಬೇಡ ಅಂತ ಅವ್ರಿಗೆ ಮನಸ್ಸಿಗೆ ಬಂದಂತೆ ಅವ್ರಿಗೆ ಹೇಳ್ಯಾರ, ಅವನಿಗೆ ಹೇಳ್ಯಾರ. ಮನುಷ್ಯ ಇಲ್ಲ ಅವನಂತಕ್ಕೆ ಅವನಿಗೇನು ಹೇಳ್ತೀರಿ ನೀವು? ಎಲ್ಲ ಬ್ರಹ್ಮದ. ಅದಕ್ಕೆ ಸರ್ವಥಾ ವರ್ತಮಾನ. ಸರ್ವಥ ಅಂದ್ರೆ ಹೆಂಗೆ ಬೇಕಾದಂಗೆ ಅವನಿಗೆ ಅವ ನಡೆದದ್ದೇ ದಾರಿ. ಆನೆ ನಡೆದದ್ದೇ ದಾರಿ. ನಡೀತಾ ದಾರಿ ತಾನೇ ಹಾಕದ. ಅದಕ್ಕೆ ಹೇಳ್ತಾರೆ ಅವರು ಸರ್ವಥಾ ವರ್ತಮಾನೋಪಿ ಸಯೋಗಿ. ಎಲ್ಲಿದಾನು? ಮೈ ವರ್ತತೆ, ನನ್ನಲ್ಲಿ ನಡಕತ್ತೆ ನಾವು. ಅದ ನನ್ನಲ್ಲಿ ನಡೀತಾನೆ ನಾವು. ಅವ್ರದ್ದು ವರ್ತನ ಸರಿ ಇಲ್ಲ ಅಂತೀರಲ್ಲ, ಆಚಾರ ವಿಚಾರ ವರ್ತನ ನಡಿ ಕ್ರಿಯೆ ಅದಕ್ಕೆ ಅವ್ರ ವರ್ತನ ಚಲೋ ಇಲ್ಲರಿ ಅಂತ. ಇವ ವರ್ತಮಾನೋಪಿ ಹೆಂಗೆ? ಸರ್ವಥಾ ವರ್ತಮಾನೋಪಿ ಮೈ ವರ್ತತೆ. ಅವ ಏನು ಮಾಡೋದೆಲ್ಲ ನ್ಯಾಯನೇ ಅದ ನೋಡ್ತಮ್ಮ, ಅನ್ಯಾಯ ಯಾವುದೇ ಇಲ್ಲ. ಯಾಕೆ? ಅವ ಬ್ರಹ್ಮ ಬಿಟ್ಟು ಮತ್ತೊಂದು ನೋಡಂಗನೇ ಇಲ್ಲ, ಮತ್ತೊಂದು ಇಲ್ಲ. ಅದು ಮತ್ತು ಗೊತ್ತೇ ಇಲ್ಲ ಅವನಿಗೆ ಯಾವುದು ಕೂಡ. ಅದು ತತ್ವಜ್ಞಾನಿನಪ್ಪ, ಅಂಥ ತತ್ವಜ್ಞಾನಿ. ಅದಕ್ಕೇನಪ್ಪ ಅಂತ ಕೇಳಿದ್ರೆ ಅಂಥ ತತ್ವಜ್ಞಾನಿಗೆ ನಿಯಮಗಳು ಯಾವುದೂ ಇಲ್ಲ.
ತತ್ವಜ್ಞಾನಿ. ಇದು ಮೊದಲನೇ ಮಾತು. ಎರಡನೇದು ಮತ್ತು ತಿಳ್ಕೊಳ್ಳೋದು, ಅವ ನೇಮ್ ಬಿಟ್ಟು ನಡೆಯುವುದೇ ಇಲ್ಲ. ಇದು ಎರಡನೇದು. ಅದು ನಡೆಯಂಗಿಲ್ಲ, ಯಾರೂ ಅವನಿಗೆ ಬಿಟ್ಟು ಮಾಡಂಗಿಲ್ಲ. ಸಿದ್ಧಾರೂಢ ಸ್ವಾಮಿಗಳು ಒಂದು ಪಾನಪಟ್ಟಿ ಹಾಕ್ಕೊಂಡಿಲ್ಲ ಅಂತ. ಅಕ್ಕಲಕೋಟೆ ರಾಣಿ ಬಂಗಾರ ಭಸ್ಮ ಹಾಕಿ ತೊಗೊಂಬಂದಿಳಂತ. ನಾನು ನೋಡೋದು ಮತ್ತೆಲ್ಲ ನೋಡಿ ಮತ್ತೆ ನಾ ಎಲ್ಲಿ ತಿಂದೆ ಮುಂದೆ ತಂಬಾಕು ತಿಂತ ಹೋಗಬೇಡ. ಅದೇ ಗೊತ್ತದ ಅವರಿಗೆ, ಸರ್ವಂ ಬ್ರಹ್ಮ ಗೊತ್ತದ. ಇಂಥವರು ಗುರುವಾಗುತ್ತಾರೆ, ಎಂಥವರು ಅವರು ಮುಕ್ತರಾಗುತ್ತಾರೆ. ಇದೇ ಇವರು ಮುಕ್ತರ, ಅವರು ಮುಕ್ತರದ, ಆದರೆ ಅವರು ಗುರು ಹಾಕಿ ಯೋಗ್ಯ ಆಗುವುದಿಲ್ಲ. ಗುರುಸ್ಥಾನದ ಅದು ಪಥ್ಯ ಮಾಡಬೇಕಾಗ್ತದೆ. ತಾಯಿ ಹೆಂಗೆ ಕೂಸಿ ಪಥ್ಯ ಮಾಡ್ತಾಳೆ, ಅಕ್ಕಿ ಜಡ್ ಬಂದಿಲ್ಲ, ಕೂಸಿ ಬಂದದ. ಕೂಸು ಆದವನಿಗೆ ತಾಯಿ ಪಥ್ಯ ಮಾಡ್ತಾಳೆ, ಗುರು ಆದವನಿಗೆ ಅವನ ನಿಯಮ ಇರ್ತಾವೆ. ತತ್ವಜ್ಞಾನಿ ಪ್ರಶ್ನೆ ಇಲ್ಲ, ಹೆಂಗಿದ್ದು ನಡೀತದೆ. ಗುರು ಆಚಾರ ಆಚರಣೋತಿ ಶಾಸ್ತ್ರವನ್ನು ಸ್ವಯಂ ಆಚರತಿ, ಅವನಿಗೆ ಗುರು ಅಂದಾರ. ಇಲ್ಲಿ ಈಗ ಜ್ಞಾನಿ ಮಾತು ಹೇಳಕತ್ತಾರೆ, ಗುರುವಿನ ಮಾತಲ್ಲ ಅಲ್ಲ. ಅದಕ್ಕಂತಾರೆ ಅವರು ಸರ್ವತಃ ವರ್ತಮಾನೋಬ್ ಸಯೋಗಿ ಮೈ, ನನ್ನಲ್ಲಿಯೇ ಇರ್ತಾನೆ, ನನ್ನಲ್ಲಿಯೇ ಇರ್ತಾನೆ. ಸರ್ವತಃ ಸರ್ವಪ್ರಕಾರೈ ವರ್ತಮಾನೋಪಿ. ಸರ್ವತಃ ಸರ್ವ ಪ್ರಕಾರ ಅಂದ್ರೆ ಏನು ರೀ? ವಿಧಿ ನಿಷೇಧಗಳು, ವಿಧಿ ನಿಷೇಧ ಇವೆರಡರಲ್ಲಿ ಒಮ್ಮೆ ನಿಷೇಧನ ಕಾರ್ಯ ಆಗ್ತದೆ, ಒಮ್ಮೊಮ್ಮೆ ವಿಧಿಯರೇ ಹಾಗೇ ಆಗ್ತಾವೆ ಜ್ಞಾನಿಗಳಲ್ಲಿ, ಒಮ್ಮೊಮ್ಮೆ ನಿಷೇಧನೂ ಆಗ್ತಾವೆ. ಅವರು ಸಿಟ್ಟಿ ಬಂದು ಹೊಡೆದವರು ಅದಾರ, ಅವರು ಸಿಟ್ಟಿ ಬಂದು ಶಾಪ ಕೊಟ್ಟವರು ಅದಾರ. ಅದ ಬರ್ತಾವೆ, ಆತ್ಮರಲ್ಲಿ ಬರ್ತಿರ್ತಾವೆ. ಅದಕ್ಕೆ ಅಂತ ಆಗ ನಾವೆಲ್ಲ ಆಶೀರ್ವಾದ ಮಾಡಿದ್ರೆ ಚಲೋ ಅನ್ನೋರು, ಸಿಟ್ಟು ಬಂದ ಯಾರು ಸ್ವಾಮಿ ರೀ, ಹಂಗಲ್ಲದು. ಅವು ಬರ್ತಾವೆ, ಗುಣ ಅದಾವೆ. ಗುಣ ಗುಣೇಶು ವರ್ತಂತೆ ಇತಿ ಮತ್ವಾನ ಸಜ್ಜತೆ. ಹಾಗಂತಾರಪ್ಪ ಅಂತ ಕೇಳಿದ್ರೆ ಅವರು ಸರ್ವತಃ ವರ್ತಮಾನೋಪಿ ಸಮ್ಯಕ್ದರ್ಶಿ ಯೋಗಿ ವೈಷ್ಣವೇ ಪರಮೇ ಪದೇ ವರ್ತತೆ. ಹೆಂಗಾದ್ರೆ ನನ್ನಲ್ಲಿ ವಿಷ್ಣು ಅಂದ್ರೆ ವ್ಯಾಪ್ನೋತಿ ಇತಿ ವಿಷ್ಣು. ಆ ವ್ಯಾಪಕ ವಿಷ್ಣು ಅಂದ್ರೆ ಆ ವಿಷ್ಣು ಅಲ್ಲ, ವೈಷ್ಣವೇ ಅಂದರೆ ವ್ಯಾಪಕವಾದ ಆ ವಸ್ತುವಿನಲ್ಲಿ. ವ್ಯಾಪ್ನೋತಿ ಇತಿ ವಿಷ್ಣು. ಸಮಸ್ತ ನಾಮರೂಪದಲ್ಲಿ ತುಂಬಿಕೊರುವ ಆ ಪರಮಾತ್ಮನನ್ನೇ ಪರಮೇ ಶ್ರೇಷ್ಠವಾದ ಪದೇ ಸ್ಥಾನದಲ್ಲಿ ವರ್ತತೆ ಇರುತ್ತಾನೆ. ಎಲ್ಲಿರ್ತಾನವ? ಏನು ಮಾಡಿದ್ರೂ ಅಲ್ಲೇ ಇರ್ತಾನೆ. ಅವನು ಜಗ ಬಿಟ್ಟು ಅಳಿಗಾಡಂಗಿಲ್ಲ. ಬರ್ತಾನೆ ಗಾಳಿ ಬಿಡ್ತಾನೆ, ಗಿಡ ಅಳಿಗಾಡ್ತದೆ ರೀ, ಎಲ್ಲಿ ಹೋಗಂಗಿಲ್ಲ ಬರೋಂಗಿಲ್ಲ, ಅದು ಅಲ್ಲೇ ಹಿಂಗೆ ಮಾಡ್ತಾನೆ. ಏನು ಗಿಡ ಹೋಗೋದು ಗಾಳಿ ಬಿಟ್ರೆ ಅವು ಹುಲ್ಲಪ್ಪಲ್ಲ ಕಡ್ಡಿ ಪಿಡಿ ಹಾರಿ ಹೋಗ್ತಾವೆ, ಗಿಡ ಹಂಗೆ ನಿಂದಿರ್ತದೆ, ಅದು ಒಟ್ಟು ಅಳಿಗಾಡ್ತಾವೆ. ಹಾಗೆ ತತ್ವಜ್ಞಾನಿ ಸ್ವಲ್ಪ ಏನ್ರಿ ಗುಣಗಳ ವಯಸ್ಸು ಅಳಿಗಾಡ್ತಾನೆ, ಇರ್ತಾನೆ ತನ್ನಲ್ಲೇ, ಎಲ್ಲಿ ಅಳಿಗಾಡಂಗಿಲ್ಲ, ಎಲ್ಲಿ ಹೋಗಂಗಿಲ್ಲ. ಮ್ಯಾಲೆ ಪಟ್ಟಿ ಅಳಿಗಾಡ್ತಿರ್ತಾವೆ. ಹಾಗೆ ಅವನ ವೃತ್ತಿ ಆ ಕಡೆ ಹೋಗಿ ಬರ್ಬೋದು, ಪರಂತು ಅವನ ಸ್ಥಿತ ಎಲ್ಲಿರ್ತಾನೆ? ತನ್ನ ಆತ್ಮದಲ್ಲೇ ಇರ್ತಾನೆ. ಹಾಗಿದ್ರೆ ಏನು ಮಾಡ್ತಾನೆ? ಎಲ್ಲ ಆತ್ಮ ಅಂತ ನೋಡ್ತಾನೆ. ಮತ್ತೇನದ? ಚಸ್ಮಾ ಹಾಕ್ಯಾನ ಅವ ಬ್ರಹ್ಮದ್ದು, ಮತ್ತು ನೋಡ್ತಾನೆ ಏನ್ರಿ? ಬ್ರಹ್ಮನ. ಚಸ್ಮಾ ಸರಿ ಇರಬೇಕು, ತಿಳುವಳಿಕೆ ಸರಿ ಇರಬೇಕು, ಜ್ಞಾನ ಸರಿ ಇರಬೇಕು. ಇತ್ತು ಅಂದ್ರೆ ವೃತ್ತಿ ಜ್ಞಾನಮಯ ಕೃತ್ವ ಪಶ್ಯೇತ್ ಬ್ರಹ್ಮಮಯಂ ಜಗತ್ತು. ವೃತ್ತಿ ಚಸ್ಮಾ ಸರಿ ಇತ್ತು ಅಂತ ಕೇಳಿದರೆ ಎಲ್ಲ ಕಡೆ ಅದೇ ನೋಡ್ತಾನೆ, ಬ್ರಹ್ಮನೇ ಕಾಣ್ತದೆ. ದೃಷ್ಟಿ ಯಾರ್ದು ರಜೋಗುಣದ ಚಂಚಲನೆ ಇರ್ತದೆ, ತಮಗುಣದ ತಿಳಿಯಂಗನೇ ಇಲ್ಲ, ಸತ್ವಗುಣದ ತಿಳಿತದೆ, ಅರ್ಥ ಆಗ್ತದೆ. ಯಥ ಮಾಂ ಗೊತ್ತಾಗ್ತದೆ ಯಥ. ಹಾಗೆ ದೃಷ್ಟಿ ಬಹಳ ಮುಖ್ಯದ ಅಂತಾರೆ ಅವರು. ಆ ದೃಷ್ಟಿ ಬ್ರಹ್ಮಮಯ ಮಾಡು, ಎಲ್ಲ ಕಡೆ ಆತ್ಮದೃಷ್ಟಿ ಮಾಡು. ಅವ ತತ್ವಜ್ಞ ಹೇಗಿರ್ತಾನೆ? ಆತ್ಮೋಪಮ್ಮೇನ ಸರ್ವತ್ರ ಸಮಂ ಪಶ್ಯತಿ ಯೋ ಅರ್ಜುನ. ಯಹ ಅರ್ಜುನ
ಯಾರು ಆತ್ಮೋಪಮೇನ ಏನು ಯಾರ್ದು ಯಾರಿಗೆ ಉಪಮಾ ಕೊಡಬೇಡ, ನಿಂದೆ ಉಪಮಾ ಕೊಡು. ಹೆಂಗಂದ್ರೆ ನಿಂದೆ, ಬೇರೆ ಯಾರೇ ಇಲ್ಲನ. ಏನು ರೀ ಆತ್ಮೋಪಮ ಅಂದ್ರೆ ಏನು? ನಿನಗೆ ಬೈದ್ರೆ ಚಲೋ ಅನ್ನಿಸ್ತದೇನು? ಚಲೋ ಅನಿಸಂಗಿಲ್ಲ. ಮತ್ತು ಅವ್ರ ಮೇಲೆ ಮತ್ತೊಬ್ರು ಹಾಗೆ ತಿಳ್ಕೊ. ನಿನ್ನ ಉಪಮಾ ನಿನಗೆ ಯಾವತ್ತು ಚಲೋ ಅನ್ನಿಸ್ತದ ಅದು ನೋಡಪ್ಪ, ನೀನೇ ಉಪಮಾ, ಮತ್ತಾರು ಉಪಮಾ ಇಲ್ಲ ಅದಕ್ಕೆ. ನೀನೇ ಉಪಮಾ. ನೀ ಸುಖಿ ಇರ್ಬೇಕಂತೇಳಿ ಅವರು ಸುಖಿ ಇಲ್ಲ. ನೀ ದೊಡ್ಡ ಆಗ್ಬೇಕಂತೇಳಿ ಅವರು ದೊಡ್ಡವರು ಅದನ್ನು. ಅರೆ ಹೆಂಗೆ ದೊಡ್ಡವ್ರು ಆಗ್ಬೇಕು? ನಿನ್ನಂಗೆ. ಹೆಂಗೆ ಸುಖಿ ಇರ್ಬೇಕು? ನಿನ್ನಂಗೆ. ನೀ ಏನು ಮಾಡ್ತೀಯ ಹಂಗೆ ಅನ್ನೋದ್ರಲ್ಲಿ ನೋಡಿ. ನಿನಗೆ ಲಾಭ ಬೇಕಂತೆ ಅವ್ರಿಗೆ ಲಾಭ ಆಗದೇನು. ನೀ ಸುಖಿ ಇರ್ಬೇಕಂತೆ ಅವ್ರಿಗೆ ಸುಖಿ. ಉಪಮ ಮತ್ತೊಬ್ರದ್ದು ಬೇಡ, ನಿಂದೆ. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ಉಪಮ ಮತ್ತವ್ರದ್ದು ಬೇಕಾಗಿಲ್ಲ. ಆತ್ಮೋಪಮೇನ್ ಸರ್ವತ್ರ ಸಮಂ ಪಶ್ಯತಿ ಯೋ ಅರ್ಜುನ ಯಾರು ತನ್ನಂತೆ ತನ್ನ ಸಮಾನವಾಗಿಯೇ ನ ಜ್ಯೇಷ್ಠೋ ನ ಕನೀಯ, ಮ್ಯಾಲೂ ಇಲ್ಲ ಕೆಳಗೂ ಇಲ್ಲ. ಹೌದಲ್ಲ, ಎಲ್ಲ ಒಂದೇ ತನ್ನ ಆತ್ಮ. ನನ್ನ ಕಣ್ಣಿನ ಮೇಲೆ ನಾನು ಜೀವ, ನನ್ನ ಕಿವಿ ಮೇಲೆ ನಾನು ಜೀವ, ನನ್ನ ಕಾಲ ಮೇಲೆ ನಾನು ಜೀವ, ನನ್ನ ಶರೀರದ ಮೇಲೆ ನಾನು ಜೀವ ಇದ್ದೇನಿಲ್ಲ. ಹಂಗೆ ಇನ್ನೊಬ್ಬರ ಮೇಲೆ ಎಲ್ಲದರಲ್ಲಿ ಸಮಂ ಪಶ್ಯತಿಯೋ ಅರ್ಜುನ ಯಾರು ಸಮನಾಗಿ ತಿಳಿಯುತ್ತಾರೆಯೋ, ಸಮನಾಗಿ ನೋಡುತ್ತಾರೆಯೋ ಏನಪ್ಪ ಅಂತ ಕೇಳಿದರೆ ಅವನಿಗೆ ನಾವು ಆತ್ಮದರ್ಶಿ ಅಂತೇವೆ. ಯಾಕೆ ಈ ಆತ್ಮ ಎಲ್ಲದರಲ್ಲಿ ಅಂತ ತಿಳ್ಕೊಂಡ ನಾವು ಅವನಿಗೆ ಜ್ಞಾನಿ ಅಂತೇವೆ. ಅಂಥ ಮನುಷ್ಯ ಯಾರಿಂದ ಹಿಂಸೆಗೆ ಒಳಗಾಗಿಲ್ಲ, ಹಿಂಸೆ ಮಾಡೋಂಗೂ ಇಲ್ಲ ಅಂತ ತಿಳ್ಕೊಂಡವ. ಎಲ್ಲ ಅದೇ ಅಂತಾನೆ. ಅಂತಹ ವ್ಯಾಪಕ ಬುದ್ಧಿ ಬರಬೇಕು ಅರ್ಜುನ. ಅಂಥ ವ್ಯಾಪಕ ಬುದ್ಧಿ ಬಂತು ಅಂತ ಕೇಳಿದರೆ ಅವನಿಗೆ ನಾನು ಪರಮಯೋಗಿ ಅಂತ ಕರಿತೀನಿ. ಅವನಲ್ಲಿ ಜೀವದಲ್ಲಿ ಭೇದ, ಜಗತ್ತಿನೊಳಗೆ ಈ ಪಂಚಭೇದಗಳು ಅದಾವಲ್ಲ, ಈ ಭೇದ ಅವನಲ್ಲಿ ಇರುವುದಿಲ್ಲ. ಜೀವ ಈಶ್ವರ ಭೇದ, ಜೀವ ಭೇದ, ಜೀವ ಜಗತ್ತು ಭೇದ, ಈಶ್ವರ ಇವೆಲ್ಲ ಭೇದಗಳು ಉಪಯೋಗ ಇಲ್ಲ. ಎಲ್ಲವೂ ಕೂಡ ಒಂದೇ ನೋಡ್ತಾನೆ. ಸಮಂ ಪಶ್ಯತಿ. ಸಮಸ್ತ ಮಿಠಾಯಿಗಳಲ್ಲಿ ಸಕ್ಕರೆಯನ್ನು ನೋಡಿದಂತೆ ಹಾಗೆ ಯಾವ ಮನುಷ್ಯ ಅನಂತ ನಾಮರೂಪಗಳಲ್ಲಿ ಆ ಸತ್ಯವನ್ನು ನೋಡುತ್ತಾನೆಯೋ, ಆ ಚಿತ್ತನ್ನು ನೋಡುತ್ತಾನೆಯೋ ಅಂಥವೇನಪ್ಪ ಅಂದ್ಕರ ಅವ ಯೋಗಿ, ಪರಮಯೋಗಿ. ಆತ್ಮೋಪಮ್ಮೇನ ಸರ್ವತ್ರ ಸರ್ವನಾಮ ರೂಪಗಳಲ್ಲಿ ಯಾರು ತನ್ನ ಸಮಾನವಾಗಿ ಸಮಂ ಪಶ್ಯತಿ. ಹೆಂಗೆ ಆತ್ಮೋಪಮ್ಮೇನ ತನ್ನ ಆತ್ಮದಂತೆ ಎಲ್ಲರಲ್ಲಿ ತನ್ನ ಆತ್ಮವನ್ನೇ ಯಾವನು ನೋಡುತ್ತಾನೆಯೋ ಎದರಾಗ್ರಿ ಸುಖಂ ವಾ ಯದಿವಾ ದುಃಖಂ. ಜಗತ್ತಿನಾಗ ಇರೋದು ಇವೇ ಅಡ್ಡಲ್ರಿ. ಹೌದ? ಸುಖ ದುಃಖ, ಮಾನ ಅಪಮಾನ, ಇವೇ ಅಪಮಾನ ದುಃಖ ಆಗ್ತದ, ಮಾನಪಟ್ಟ ಸುಖ ಆಗ್ತದೆ. ಸಮಸ್ತಗಳಲ್ಲಿ ಸರ್ವರ ಸುಖಿಗಳಲ್ಲಿ ಸುಖಿಯೂ ಸರ್ವರ ದುಃಖದಲ್ಲಿ ದುಃಖಿಯೂ ಯಾವ ನೋಡ್ತಾನೆ. ನಮ್ಮ ಮನೆಗೆ ಎಮ್ಮೆ ಕರ ಸತ್ರ ದುಃಖ ಆಗ್ತದೆ, ಊರು ಗೌಡ ಸತ್ರ ಭಾಳ ಚಲೋ ಇದ್ರಿ, ಸತ್ರೆ ಎಮ್ಮೆ ಕರ ಸತ್ರ ಸಾಯಿಲೆ ಐತ್ರಿ, ಸಾಯಿಲಿ ಸತ್ರ ಅಂತಾನೆ. ಕರ ಸತ್ತದ್ರಿ, ಎಮ್ಮೆ ಹಿಂಡಂಗಿಲ್ರಿ, ಅದಕ್ಕೆ ಹೇಳ್ತಾನ ಕರ ಎಮ್ಮೆ ಹಿಂಡೋಲ್ಲ, ಹೆಂಗೆ ಮಾಡ್ಬೇಕ್ರಿ ಒದೀತದೆ. ಅದಕ್ಕೆ ಅಂತಾರೆ ಅವರು. ಆಶ್ಚರ್ಯ ಪಡೋದೇನು, ಆತ್ಮೋಪಮ್ಮೇನ ಸರ್ವತ್ರ ಸಮಂ ಪಶ್ಯತಿ. ತನ್ನ ಆತ್ಮದ ಮೇಲೆ ಎಷ್ಟು ಪ್ರೀತಿ ಅದಾನ ಹಾಗೆ ಅನ್ಯದ ಶರೀರದಲ್ಲಿ
ಅವೆಲ್ಲವುಗಳನ್ನು ಪ್ರೀತಿ ಮಾಡ್ತಾರೆ. ಅದೇ ಮುನ್ಸಿಪಾಲ್ಟಿಯಾಗ ನೋಡ್ರಿ, ಅವರು ತಮ್ಮ ಓಣಿ ಕಾರ್ಪೊರೇಟರ್ ಇರ್ತಾರೆ, ಅವ್ರು ಅಟ್ಟೆ ನೋಡ್ತಾರೆ. ಆ ಓಣಿ ನೀರು ಬರ್ತಾವೆ, ನಮ್ಮ ಓಣಿ ನೀರು ಬೆಳಕಬೇಕು, ಆ ಓಣಿಗೆ ಗೊತ್ತಿಲ್ಲ. ಇವು ಕಾರ್ಪೊರೇಟರ್ ಇದ್ದಂಗೆ ರೀ ಅಜ್ಞಾನಿಗಳು. ಅವ ಏನದಾನಲ್ರಿ, ಅವ ಕಾರ್ಪೊರೇಷನ್ದ ಅಧ್ಯಕ್ಷ ಏನದಾನ, ಅವ ಎಲ್ಲ ಕಡೆ ನೋಡ್ಬೇಕು. ಅವ ಎಲ್ಲ ಓಣಿ ನಳ ಬೇಕು, ಎಲ್ಲ ಓಣಿ ಲೈಟ್ ಬೇಕು. ಇವು ಚೀಫ್ ಮಿನಿಸ್ಟರ್ ಒಳಗೆ ತಮ್ಮದೇ ಹೇಳ್ತಾವೆ, ಇವು ಅಳ್ತಾವೆ, ನಮಗೆ ರೊಕ್ಕ ಕೊಟ್ಟಿಲ್ಲ, ನಮಗೆ ಅದು ಕೊಟ್ಟಿಲ್ಲ. ಅದರಲ್ಲಿ ಮಹಾರಾಷ್ಟ್ರದವ ಚೀರ್ತಾನೆ, ಕರ್ನಾಟಕದವ ಅಳ್ತಾನೆ. ಅವ ರಾಷ್ಟ್ರಪತಿ, ಪ್ರಧಾನಮಂತ್ರಿ. ಭಾರತ, ಹಿಂದೂಸ್ತಾನ್, ಇವು ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಇವು ಕಚ್ಚಾಡ್ತಾವೆ. ಅವ ಸಮಂ ಪಶ್ಯತಿ ಯೋರ್ಜುನ. ಎಲ್ಲ ಪ್ರಾಂತಗಳಿಗೆ ಯಾರು ಸಮವಾಗಿ ನೋಡ್ತಾರೆ ಅವನಿಗೆ ಯೋಗಿ ಅಂತಾರೆ, ಅವನೇ ಪ್ರಧಾನಮಂತ್ರಿ. ತಮ್ಮ ಓಡು ಚೀಫ್ ಮಿನಿಸ್ಟರ್, ಇವು ಚೀಫ್ ಮಿನಿಸ್ಟರ್. ಹಂಗೆ ಶಾಸ್ತ್ರ ಅಂತ ಏನಪ್ಪ ಅಂದ್ರೆ, ಚೀಫ್ ಮಿನಿಸ್ಟರ್ ಆಗಬೇಡ, ಪ್ರಧಾನಮಂತ್ರಿ ಆಗು. ಚೀಫ್ ಮಿನಿಸ್ಟರ್ ಆದರೆ ಏನು ಸಿಗ್ತದೆ? ಸಿಗಂಗಿಲ್ಲ. ಏನು ಆಯ್ತು ಮೇಲೆ ಅವ್ರು ಕೊಡೋಂಗಿಲ್ಲ, ಅವರು ಕೊಡೋಂಗಿಲ್ಲ. ಅದಕ್ಕೆ ನೀನು ಸಮಂ ಪಶ್ಯತಿ ಅರ್ಜುನ ಆತ್ಮೋಪಮೇನ. ಹಂಗೆ ಯಾರು ನೋಡ್ತಾರೆ ಅರ್ಜುನ, ಖರೆ ಅಂದ್ರೆ ಅವರಿಗೆ ಯೋಗಿ ಅನ್ಬೇಕು. ಎದರಾಗ ನೋಡಿದ್ರಿ, ಸುಖಮುವ ಯದಿವಾ ದುಃಖಂ, ಎಲ್ಲರ ಸುಖ ನಾನು ಸುಖ. ಸಕಲ ಜಗತ್ತಿನ ದುಃಖ ನನಗಿರಲಿ, ನನ್ನ ಸುಖ ಜಗತ್ತಿಗಿರಲಿ ಅಂತ ಅಂದ್ರಲ್ಲ. ಎಲ್ಲ ದುಃಖ ನನಗಿರಲಿ, ನಾನು ಸುಖ. ಇವ ಜ್ಞಾನಿ. ಅಜ್ಞಾನಿ ಅಂತ ಎಲ್ಲ ದುಃಖ ಮಂದಿಗಿರಲಿ, ಮಂದಿ ಸುಖ ನನಗೇ ಇರಲಿ. ಇವ ಅಜ್ಞಾನಿ. ಎಲ್ಲರ ಮನೆ ದರಿದ್ರ ಆಗಲಿ, ಎಲ್ಲರ ಮನೆ ರೊಕ್ಕ ನನ್ನ ಮನೆಗೆ ಬರಲಿ, ಎಲ್ಲ ಅಧಿಕಾರ ನನಗೆ, ಎಲ್ಲ ರೊಕ್ಕ ನನಗೆ, ಎಲ್ಲ ಮಾನ ನನಗೆ. ಇದೇ ಅಜ್ಞಾನಿ. ಜ್ಞಾನಿ ಅಂದ್ರೇನು? ನನ್ನ ಸುಖ ಜಗತ್ತಿಗಿರಲಿ, ಅವ್ರು ಸುಖಿಯಾಗಿರಲಿ. ಇದೇ ಮಹಾತ್ಮ ತತ್ವಜ್ಞಾನಿ. ಇವನಿಗೆ ಏನಂತಾರೆ? ಪರಮಂ ಯೋಗಿ. ಸುಖಂ ವಾ ಯದಿವಾ ದುಃಖಂ, ಇನ್ನೊಬ್ಬರ ದುಃಖ ನಂದು, ಇನ್ನೊಬ್ಬರ ಸುಖ ನಂದು. ಇವರಿಗೆ ಯೋಗಿ ಅಂತ. ಯೋಗಿ ಅಂತ. ರಾಮಕೃಷ್ಣ ಪರಮಹಂಸರು ಹುಗುಳಿ ನದಿ ದಂಡಿಗೆ ಅವ್ರ ಮಠ ಆದರೆ, ನಾವು ದಾಟಕ್ಕೆ ನಾವು ಆಡಿಸೋರು. ಹೆಂಗೆ 3-4 ಕಾರ್ ಬಾಡಿಗೆ ಇಟ್ಟಿರ್ತಾರಲ್ರಿ ಡ್ರೈವರ್ಗೆ ಇಟ್ಟು, ಹಂಗೆ 4-5 ನಾವು ಒಬ್ಬ ಮಾಲಕನಿದ್ದು ಏನಪ್ಪ ಅಂತ ಕೇಳಿದ್ರೆ ನಾವು ಆಡಿಸೋರಿಗೆ ಇಟ್ಟಿದ್ದವ. ಅವ ಏನೋ ತಪ್ಪು ಮಾಡ್ದ. ಅವ ಪರಮಹಂಸರು ಗಂಗಾ ಸ್ನಾನಕ್ಕೆ ಬಂದಿರು, ಸಿಟ್ಟು ಬಂದು ಅವನಿಗೆ ಹೊಡೆದವು. ಅವನಿಗೆ ಹೊಡೆದ್ರೆ ಇವರು ಚೀರಾಡ್ತೀರಂತ ರಾಮಕೃಷ್ಣ ಪರಮಹಂಸರು. ಚೀರಾಡ್ತಿದ್ರು. ಯಪ್ಪ ಯಾಕಂತ ಅಂದ್ರೆ ಮೈ ಮೇಲೆ ಬಟ್ಟೆ ತೆಗೆದ್ರೆ ಬಾಸುಳಿ ಅವ್ರಿಗೆ ಮುಡಿದಂತ ಹೊಡೆದದ್ದು ಎಷ್ಟು ಪೇಟ ಅವ್ರ ಮೈ. ಸರ್ವಂಚ ಮೈ ಪಶ್ಯತಿ ಸುಖಮುವ ಯದಿವಾ ದುಃಖ. ಇನ್ನೊಬ್ಬರ ದುಃಖ ನನಗೇ ಆಗ್ಯದ, ಇನ್ನೊಬ್ಬರ ಸುಖ ನನಗೇ ಆಗ್ಯದ ಅಲ್ಲ. ಹಾಗೆ ತಿಳ್ಕೊಳ್ಳೋರಿಗೆ ಏನಪ್ಪ ಅಂದ್ರೆ ಇಂಥವ್ರಿಗೆ ಯೋಗಿ ಅಂತಾರೆ. ಅರ್ಜುನ ಅವನ ಪರಮ ಯೋಗಿ ಅದನ ಮನುಷ್ಯ. ಅದಕ್ಕೆ ಸುಖಂವಾ ಯದಿವಾ ದುಃಖಂ ಸಯೋಗಿ ಪರಮೋಮತಃ. ಅವನಿಗೆ ಅತ್ಯಂತ ಶ್ರೇಷ್ಠ ಅಂತಿನ ಮತ ಅಂದ್ರೆ ನನ್ನ ಮತ ಅದಿದು, ನನ್ನ ಅಭಿಪ್ರಾಯ. ಮತ ಅಂದ್ರೆ ಅಭಿಪ್ರಾಯ. ನಿಮ್ಮ ಮತ ಯಾವ ಕಡೆ ಹಾಕಿರಿ ಅಂತ ಕೇಳ್ತಾರಲ್ಲ, ನಮ್ಮ ಅಭಿಪ್ರಾಯ ಏನದು, ನಿಮ್ಮದು ಯಾರ ಕಡೆ ಅದ, ಯಾರ ಕಡೆ ನಿಮ್ಮ ಅಭಿಪ್ರಾಯ ಅಂತಾರಲ್ಲ, ಹಂಗೆ ನನ್ನ ಅಭಿಪ್ರಾಯ ಹೇಳ್ತೀನಿ ಅಂತ ಪರಮಾತ್ಮ. ಯಾರು ದೊಡ್ಡವರು, ಯಾರು ಯೋಗಿ ಅಂತ ಕೇಳಿದರೆ ಸಮಸ್ತ ದುಃಖಿಗಳಲ್ಲಿ ತಾನು ದುಃಖವನ್ನು ಅನುಭವಿಸವ
ಸಮಸ್ತ ಸುಖದಲ್ಲಿ ನನ್ನ ಸುಖ ಆಯ್ತು ಅನುಭವ ಸಮ. ಅದು ಅಭಿಮಾನ ಅದ ರೀ, ಅಭಿಮಾನ. ಎಲ್ಲರೂ ಹೋದ ಕಾಲಕ್ಕೆ ತೊಟ್ಲಕ್ಕೆ ಹೋದ ಕಾಲಕ್ಕೆ ಕೂಸುಗಳಿಗೆ ಬಂಗಾರ ಇಡ್ತಾರೆ ನೋಡ್ರಿ, ಬಂಗಾರ ಇಡ್ತಾರೆ. ಕೂಸಿಗೆ ಸುಖ ಹಾಕದೇನು ರೀ? ಅದು ಸುಮ್ಮನೆ ಕುಂತಿರ್ತದೆ, ನಿದ್ದೆ ಮಾಡ್ತಿರ್ತದೆ, ಹಾಕ್ತಾರೆ. ಖುಷಿ ಯಾರಿಗೆ ಹಾಕದ್ರಿ? ಅವ್ರೋಗ ಭಾಳ ಖುಷಿ ಹಾಕದ. ನನ್ನ ಮಗನಿಗೆ ಬಂಗಾರ, ಮಗನಿಗೆಲ್ಲ ಇಟ್ಟಾರೆ, ಅವರಿಗೆ ಖುಷಿ ಪಡ್ತಾಳೆ ಈಕಿ. ಹಂಗೆ ತತ್ವಜ್ಞಾನಿಯಪ್ಪ ಅಂದ್ರೆ ಅವರು ಸುಖಿ ಆದ್ರೆ ಇವರು ಸುಖಿ, ಅವ್ರು ಸುಖಿ ಆ ಸುಖಿ, ಅವ್ರು ದುಃಖಿ ಆದರೆ ಇವರು ದುಃಖಿ. ಯಾಕೆ? ಆತ್ಮ ಪಮ್ಮೇನ ಸರ್ವತ್ರ ಸಮಂ ಪಶ್ಯತಿ ಅರ್ಜುನ. ಅವ ತನ್ನ ಆತ್ಮ ಸ್ವರೂಪವನ್ನು ಎಲ್ಲ ಕಡೆ ನೋಡ್ತಾ ಇದ್ದಾನೆ. ಅವರಿಗಾದ ಲಾಭ ನನಗೆ, ಅವರಿಗಾದ ದುಃಖ ನನಗೆ, ಅವರಿಗಾದ ಹಾನಿ ನನಗೆ ಅಂತ ತಿಳ್ಕೊಂಡು, ಯಾಕೆ ಸಮಂ ಪಶ್ಯತಿ, ಎಲ್ಲರಲ್ಲಿ ಅವನು ಸಮನಾಗಿ ನೋಡ್ತಾನೆ. ಅಂಥವನಿಗೆ ಯುಕ್ತ ಯೋಗಿ ಅಂತ ನಾ ಕರಿತೀನಿ ಅರ್ಜುನ. ಅಂಥ ಏನಪ್ಪ ಅಂತ ಕೇಳಿದ್ರೆ ಯೋಗವನ್ನು ನೀನು ಪ್ರಯತ್ನ ಮಾಡು, ಅಂಥ ಯೋಗಿ ಆಗಲಿ ಪ್ರಯತ್ನ ಮಾಡು. ಆ ಯೋಗ ಮನುಷ್ಯನಿಗೆ ಬಂತು ಅಂದ್ರೆ ಜನ್ಮ ಮರಣದಿಂದ ಅವನಿಗೆ ವಿಯೋಗ ಆಗ್ತದೆ. ಏನಕ್ಕದು? ಒಂದರ ಯೋಗ ಇನ್ನೊಂದರ ವಿಯೋಗ, ಸೃಷ್ಟಿ ನಿಯಮದ. ಒಂದರ ವಿಯೋಗ ಆಯ್ತು ಅಂದ್ರೆ ಮತ್ತೊಂದರ ಯೋಗ ಆಗ್ತದೆ, ಇದು ಸೃಷ್ಟಿಯ ನಿಯಮದ. ಹಾಗೆ ಮನುಷ್ಯನಿಗೆ ಏನಪ್ಪ ಅಂತ ಕೇಳಿದರೆ ಇವೆಲ್ಲದರಲ್ಲಿ ಆತ್ಮನನ್ನೇ ಕಂಡು ನಾಮರೂಪದ ಭಿನ್ನ ದ್ವೈತವನ್ನು ವಿಯೋಗ ಮಾಡಿದಿ ಆತ್ಮಯೋಗ ತಾನಾಗೇ ಆಗ್ತದಪ್ಪ. ಅಂತಹ ಯೋಗಿ ಆಗಲಿಕ್ಕೆ ನೀನು ಪ್ರಯತ್ನ ಮಾಡುವಂಥ ಅರ್ಜುನನಿಗೆ ಪರಮಾತ್ಮ ಉಪದೇಶ ಮಾಡ್ತಾನೆ. ಉಪದೇಶ ಎಲ್ಲ ಕೇಳಿದರೆ ಒಳ್ಳೆ ಟೀಚರ್ ಯಾರು? ಚೆಂದಾಗಿ ಹೇಳ ಅಲ್ರಿ, ವಿದ್ಯಾರ್ಥಿ ಚೆಂದ ಹೇಳೋ ಟೀಚರ್ ಅಂತಾನೆ ಚೆನ್ನಾಗಿ ಹೇಳ್ತಾನೆ. ಯಾವ ಕೇಳತಕ್ಕಂಥ ವಿದ್ಯಾರ್ಥಿಗೆ ಪ್ರಶ್ನೆ ಮಾಡತಕ್ಕಂಥದ್ದು ಶಕ್ತಿ ಬರ್ತದೆ, ಅವನು ಒಳ್ಳೆಯ ಮಾಸ್ತರ್ ಅನ್ಬೇಕು. ಹುಡುಗರು ಪ್ರಶ್ನೆ ಮಾಡೋಂಗಿಲ್ಲ, ಅದಲ್ಲ ಹೇಳೋದಲ್ಲ. ಕ್ವಶನ್ ಮಾಡ್ತಕ್ಕಂಥ ರೇಜ್ ಮಾಡೋ ಶಕ್ತಿ ಹುಡುಗರಂತೇಳಿ ಬರಬೇಕು, ಅಂದರೆ ಅವನಿಗೆ ಉಪದೇಶಕ್ಕಂತ. ಸುಮ್ಮನೆ ಮುಂಡಿ ಅವು ಎತ್ತಿ ತೊಗೊಂಬಂದಿರ್ತಾರೆ ನೋಡ್ರಿ ಅಲ್ಲಿ ಕವಲತ್ತ. ಅವ್ರ ಮನ್ಯಾಗ ಭಾಳ ಪುಣ್ಯವಂತರ ಅದಾರು, ಅವ್ರ ಹಿಂದೆ ದಾನ ಮಾಡ್ರು. ಹಾಗೆ ಹೇಳೋದೆಲ್ಲ ತಿಳಿದಿಲ್ಲ ಅಂತ ಅರ್ಥ. ಅರೆ ಕ್ವಶನ್ ಮಾಡಬೇಕು, ಪ್ರಶ್ನೆ ಮಾಡ್ದಂದ್ರೆ ಏನೋ ಅರ್ಧ ಅರ್ಧ ಉಳ್ದ ಅಂತ ಗೊತ್ತಾಗ್ತದೆ. ಹೌದಲ್ರಿ? ಕೇಳಕತ್ತೇನಂದ್ರೆ ತಿಳಿದ ಕೇಳ್ತಾ ಪ್ರಶ್ನೆ ಮಾಡ್ತಾನ. ಎಟ್ಟರ ಅರ್ಧರ ತಿಳಿಲಿ, ತಪ್ಪರ ತಿಳಿಲಿ, ಹೆಂಗಾರ ತಿಳಿದಾನಂತ ಪ್ರಶ್ನೆ ಮಾಡಿ, ತಿಳಿಲಿನೇ ಪ್ರಶ್ನೆ ಮಾಡ್ತಾನೆ. ಇಟ್ಟೆಲ್ಲ ಮನಸ್ಸಿನ ಬಗ್ಗೆ ಹೇಳಿದ ಪರಮಾತ್ಮ ಅರ್ಜುನ ಕೇಳಕತ್ತಿಲ್ಲ ಅಂತ ಅರ್ಥ. ಅರ್ಜುನ ಹಂಗಿತ್ತಲ್ಲ, ರುಜು ಸರಳ ಭಾವೇ ಅದಾನವ, ಸಾತ್ವಿಕ ಮನುಷ್ಯ ಅದಾನ. ಕೇಳಿ ದೇವ್ರ ತಡ್ರಿ, ನಂಗೊಂದು ಸಂಶಯ ಬಂದ, ನನಗೊಂದು ಸಂಶಯ ಬಂದದು. ಆ ಸಂಶಯ ಮೊದಲೇನಪ್ಪ ಅಂತ ಕೇಳಿದ್ರೆ, ನೀವು ಹೇಳ್ರಿ, ಇಡೋದಕ್ಕೇನು ಸುದ್ದಿ ಹೇಳಿದ್ರಲ್ಲ ಎಲ್ಲ ಖರೀರಿ, ಕೇಳೀನಿ, ನೀವು ಹೇಳಿರಿ, ನನ್ನ ಮ್ಯಾಲೆ ಜೀವದಿಂದ ಹೇಳಿರಿ, ನಿಮ್ಮ ಮ್ಯಾಲೆ ಭಕ್ತಿಯಿಂದ ಕೇಳೀನಿ. ಏನು ಹೇಳಿರೋ ನೆನಪೇ ಉಳಿದಿಲ್ಲ ರೀ. ನೀವು ನನ್ನ ನೋಡಿ ಹೇಳಿರಿ, ನಾನು ನಿಮ್ಮ ನೋಡ್ಕೋತೆ ಕೇಳೀನಿ. ಯಾಕೋ ಅಂದರು, ನೀವು ಹೇಳೋರು ನನ್ನ ಮನುಷ್ಯ ಇರಲಿಲ್ಲ ಇಲ್ಲಿ. ಚೌದಿ ಸಫಿರೇ ಹಿಂಗ್ಯಾಕೆ ಹಾಕದ? ಭಾಳ ಪ್ರಯತ್ನ ಮಾಡೀನಿ ರೀ, ಒಂದು ತಾಸು ತಗ ನಿಮ್ಮ ಮಂತ್ಯಕ್ಕೆ ಇರ್ಬೇಕಂತ. ಶರೀರ ಈತ ಖರೆ,
ಅಲ್ಲೂ ನಿನಗೆ ಗೊತ್ತಾಗ್ಯದ ನನ್ನ ಮನಸ್ಸ ಅಂತ ನೀ ಬಾಯಿಲಿ ಅಂತಿ, ನಿನ್ನ ಮನಸ್ಸು ಅಂದ್ರೆ ನಿಂದೇ ಅದ, ಮತ್ತು ನಿನ್ನ ಮನಸ್ಸ ನೀ ಕೇಳಬಾರ್ದ? ಕೂತ್ಕೊಂಡಿಲ್ಲೇ ಏನಾಯಿತು? ನಿಮಗೆ ಏನು ಹೇಳ್ರಿ ಅದರ ಸುದ್ದಿನ ನಾಳೆಗೆ ಹೇಳ್ತೀನಿ ಅಂದ. ಅದ್ರ ಸುದ್ದಿ ನಾಳೆಗೆ ನಿಮಗೆ ಹೇಳ್ತೀನಿ ಅಂತ ನಾಳೆಗೆ ಹೇಳ್ತಾನೆ.